ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಕೃಪಾಮಯಿ ಕರುಣಾಮಯಿ ಭಗವಂತ ತನ್ನ ಪ್ರಿಯ ಶಿಷ್ಯನಾದ ಅರ್ಜುನನ್ನು ಕುರಿತು ಪರಮಾತ್ಮನ ಪ್ರೀತಿಗೆ ಪ್ರಾಪ್ತಿಗೆ ಏನೇನು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಪರಮಾತ್ಮ ಹೇಳಿದ. ಪಂಚಭೂತಗಳ ರೂಪದಲ್ಲಿ, ತನ್ಮಾತ್ರ ರೂಪದಲ್ಲಿ, ಸಮಸ್ತ ರೂಪದಲ್ಲಿ ನಾನೇ ಇದ್ದೀನಿ ಅರ್ಜುನ ಅಂತ ವಸ್ತುಗಳ ಬಗ್ಗೆ ಪರಮಾತ್ಮ ನಿದರ್ಶನವನ್ನು ಮಾಡಿ ಹೇಳಿದರು. ಪದಾರ್ಥಗಳ ಬಗ್ಗೆ ಹೇಳಿದ ಮೇಲೆ ಜೀವನ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಬೇಕು ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಏನು ವ್ಯವಹಾರ ನಡೀತಾವೆ ಎಲ್ಲ ಗುಣಗಳಿಂದ ನಡೀತಾವೆ. ಗುಣಗಳು ಒಬ್ಬರಲ್ಲಿ ಒಂದೇ ರೀತಿಯಾಗಿರಬೇಕಂತ ನೇಮಿಲ್ಲ. ಒಮ್ಮ ಸಾತ್ವಿಕ, ಒಮ್ಮ ರಾಜಸ, ಒಮ್ಮ ತಾಮಸಾದಿ ಗುಣಗಳು ಪ್ರತೀತಿ ಆಗ್ತಾವೆ, ಅನುಭವಕ್ಕೆ ಬರ್ತಾವೆ. ಹಾಗೆ ಗುಣಗಳಿಂದ ಮನುಷ್ಯ ಭಿನ್ನ ಭಿನ್ನ ಪ್ರಕಾರವಾಗಿ ವ್ಯವಹಾರ ಮಾಡ್ತಾರೆ. ಸತ್ವಗುಣ ಇತ್ತು ಅಂದರೆ ಭಿನ್ನ ವ್ಯವಹಾರ ಮಾಡ್ತಾನೆ, ರಜೋಗುಣ ಇತ್ತಂದ್ರೆ ಭಿನ್ನ ವ್ಯವಹಾರ ಮಾಡ್ತಾನೆ, ತಮೋಗುಣ ಇತ್ತಂದ್ರೆ ಭಿನ್ನ ವ್ಯವಹಾರ ಮಾಡ್ತಾನೆ. ಗುಣಗಳು ಪ್ರತ್ಯಕ್ಷವಾಗಿ ಕಾಣತಕ್ಕಂಥವುಗಳು ಅಲ್ಲ. ಹೇಗೆ ಮಾಯೆಯಂತೆ ಮಾಯೇನು ಪ್ರತ್ಯಕ್ಷ ಆಗುವುದಲ್ಲ, ಅನುಭವಕ್ಕೆ ಬರ್ತದೆ. ಆ ಗುಣಗಳು ಅನುಭವಕ್ಕೆ ಬರ್ತವೆ. ಇವ ಸಾತ್ವಿಕ ಅದಾನೆ, ಇವ ರಾಜಸ ಅದಾನೆ, ಇವತ್ತು ಹೆಂಗೆ ಅವನ ವ್ಯವಹಾರದಿಂದ ಈ ಭಾವಗಳು ಮನುಷ್ಯನ ಕ್ರಿಯೆಯಲ್ಲಿ ಪ್ರಕಟ ಆಗ್ತಾವೆ, ಅವನ ವ್ಯವಹಾರದಲ್ಲಿ ಪ್ರಕಟ ಆಗ್ತಾವೆ. ಆದ್ದರಿಂದ ಅರ್ಜುನ ಎಲ್ಲೆಲ್ಲಿ ಆ ವ್ಯವಹಾರವನ್ನು ನೋಡಿ ನೀನು ತಿಳ್ಕೋಬೇಕು, ಇವ ಸಾತ್ವಿಕ ಅದಾನೆ, ಇವ ರಾಜಸ ಅದಾನೆ, ಇವ ತಾಮಸ ಅದಾನೆ. ಅದಕ್ಕೆ ಏ ಚೈವ ಸಾತ್ವಿಕ ಭಾವ ಹೇಳಿದರು. ಯಾವ ಈ ಭಾವಗಳು ಗುಣಗಳಿಂದ ಉತ್ಪನ್ನ ಆಗತಕ್ಕಂಥ ಭಾವಗಳು, ವ್ಯವಹಾರಗಳು, ರಾಜಸ ತಾಮಸ ಏ ಯಾವ್ಯಾವ ಏನಪ್ಪ ಅಂತ ಕೇಳಿದ್ರೆ ರಾಜಸದಿಂದಲೂ ತಾಮಸದಿಂದಲೂ ಅವು ಆಗ್ತವೆ. ಅವು ಎಲ್ಲ ವ್ಯವಹಾರಗಳು ಈ ಈ ಈ ಗುಣಗಳಿಂದನೇ ಆಗ್ತಾವೆ. ಹನ್ನೊಂದನೇದು ಭಗವಂತ ಏನೇನು ಆಗೀನಿ ಅಂಥೇಳಿ ಈಗ ಭಾವಗಳನ್ನು ಹೇಳಕತ್ತೇನೆ. ಪರಮಾತ್ಮ ಏನೇನು ಅದ ಮುಂದೆ ಅಧ್ಯಾಯದಲ್ಲಿ ಹೇಳ್ತಾನವ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀ ಮಧುರ್ಜಿತಮೇವ ತತ್ವದೇವ ಗಚ್ಚತ್ವ ಮಮ ತೇಜಂಸ ಸಂಭವ. 13ನೇ ಅಧ್ಯಾಯ ಹೇಳ್ತಾನೆ. ಅರ್ಜುನ, ಎಲ್ಲಿ ಯಾವುದು ವಿಶೇಷವಾಗಿ ಕಾಣುತ್ತದೆಯೋ ಅದು ನನ್ನ ರೂಪನೇ ಅಂತ ತಿಳ್ಕೊ. ಅರ್ಥಾತ್ ಮನುಷ್ಯರಲ್ಲಿ
ಹೆಚ್ಚಿದ್ದವರು. ಅದೇನೋ ನನ್ನ ವಿಭೂತಿ ಅದದು. ಮನುಷ್ಯರಲ್ಲಿ ಶ್ರೇಷ್ಠರು, ಪದಾರ್ಥಗಳಲ್ಲಿ ಶ್ರೇಷ್ಠರು. ಈಗ ಪಶುಗಳಲ್ಲಿ ಗೋ ಅದ, ಅದು ಶ್ರೇಷ್ಠ. ಅವು ಬರ್ದಾನ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಬರ್ದಾರ ನೋಡ್ರಿ. ಅವ್ರು ಎಲ್ಲೆಲ್ಲಿ ವಿಶೇಷ ಅದ ಅವು ನನ್ನ ಸ್ವರೂಪ ತಿಳ್ಕೊ ಅಂತ ಮುಂದೆ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾರೆ. ಅವರು ಯಾರು ಸಮಸ್ತ ಜನರಲ್ಲಿ ಏನೇನು ವಿಶೇಷ ಅದ ಅದು ನನ್ನಿಂದನೇ ಆಗ್ತದೆ. ಬಲವತಾಂ ಬಲ ಅಹಂ, ಬಲವಂತರಲ್ಲಿರುವ ಆ ಬಲವೇ ನಾ ಇದ್ದೀನಿ. ನನ್ನಿಂದನೇ ಅವ ಬಲವಂತ ಆಗ್ತಾನೆ, ಆ ಬಲರೂಪದಲ್ಲಿ ನಾನು. ಈಗೇನಪ್ಪ ಅಂದ್ರೆ 10 ಮಂದಿ ಕುಸ್ತಿ ಹಿಡಿತಾರೋ, ಕಡೆದ ಕುಸ್ತಿ ಅವದಾನ, ಕಡೆದ ಕುಸ್ತಿ ಅವದ. ಅದು ವಿಶೇಷ ಬಲ ಏನದ ಅದು ನನ್ನಿಂದನೇ ಅವ ಬಲವಾನ್ ಆಗ್ತಾನೆ. ಬಲವತಾಂ ಬಲಂ ಅಹಂ, ನಾ ಇದ್ದೀನಿ. ಮತ್ತೆ ಹೆಂಗಿದ್ದೀನಿ ನಾನು? ಕಾಮರಾಗ ವಿವರ್ಜಿತಂ, ಅದು ಹೆಂಗಿರ್ಬೇಕು ಬಲ? ಅಲ್ಲಿ ಹಠ ಇರಬಾರ್ದು ಮನುಷ್ಯನ. ರಾಗ ಅಂದ್ರೆ ಹಠ ಮನುಷ್ಯನಲ್ಲಿ. ಅತೀವ ಇಚ್ಛೆ ಅದು ಇರಬಾರ್ದು. ಕಾಮ್ಯತೆ ಇತಿ ಕಾಮಃ, ಬೇಕು 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 ಅಂತಕ್ಕಂಥದ್ದು ಏನದು, ಇದು ಅತಿ ಆಶೆ, ಇದು ಇರಬಾರ್ದು. ಆಮೇಲೆಪ್ಪ ಅಂದ್ರೆ ಅದರಲ್ಲಿ ಹಠ ಇರಬಾರ್ದು. ಅದು ಬರಿತಿರಲ್ಲ ಅಭಿನಿವೇಶ ಕ್ಲೇಶ. ಅದಕ್ಕೇನಂತಾರೆ? ಭಾಮೆ ಅಳಿಯಲಿ ವಿತ್ತಪ್ಪ ಹೋಗಲಿ ಮತ್ತೆ ಗಳಿಸಲನ್ನು ಗೈವ. ಇದಕ್ಕೆ ಅಭಿನಿವೇಶ ಕ್ಲೇಶ ಅಂತಾರೆ. ಅಭಿನಿವೇಶ ಕ್ಲೇಶ ಇರಬಾರ್ದು, ಅದು ದುಃಖವನ್ನು ಕೊಡ್ತದೆ. ಅದು ನಾ ಏನಪ್ಪ ಅಂದ್ರೆ ಕಾಮ ಆಗಿದ್ದೀನಿ. ಯಾಕೆ ಜಗತ್ತಿನೊಳಗೆ ಕಾಮ ಇಲ್ಲದೆ ನಡೆಯಂಗನೇ ಇಲ್ಲ. ಈ ಸೃಷ್ಟಿನೇ ಪರಮಾತ್ಮ ಸೋ ಅಕಾಮಯತ, ಅವನೇ ಕಾಮನ ಮಾಡ್ಯಾನೆ ಸೃಷ್ಟಿ. ಅದಕ್ಕೆ ಕಾಮ ಏನು ಕೆಟ್ಟಲ್ಲ. ಪರಮಾತ್ಮ ಏನೇನು ಮಾಡ್ಯಾನ ಅವೆಲ್ಲ ನಮ್ಮ ಸಲುವಾಗಿ ಮಾಡ್ಯಾನ, ನಮ್ಮ ಸುಖಕ್ಕೆ ಮಾಡ್ಯಾನ, ಸುಖಕ್ಕೆ ಮಾಡ್ಯಾನ. ಏನೇ ಪ್ರಾಣಿ ಇರಲಿ ಸುಖಕ್ಕೆ ಮಾಡ್ಯಾನ ನಾವು. ಆದ್ದರಿಂದ ಅವುಗಳ ಉಪಯೋಗ, ದುರುಪಯೋಗ, ಸದುಪಯೋಗ ಇವುಗಳಲ್ಲಿ ಮನುಷ್ಯನಿಗೆ ಹಾನಿ, ಲಾಭ, ಸುಖ, ದುಃಖವನ್ನು ಕೊಡ್ತಾವೆ. ಅದನ್ನು ಉಪಯೋಗ ಮಾಡಿದ್ರೆ ಹಾವು ಕೆಟ್ಟದ ಖರೆ ಪರಮಾತ್ಮನ ಕೊಳಗೆ ಅದು. ಹಾವು ಆಡ್ಸೋರು ಹಾವಿನ ಮೇಲೆ ಬದುಕ್ತಾರೆ, ಅದ್ರ ಮೇಲೆ ಬದುಕ್ತಾರೆ ಅವರು, ಅವ್ರಿಗೆ ಹಿತ ಅದ. ಹಾಗೆ ಜಗತ್ತಿನೊಳಗೆ ಒಂದು ದೃಷ್ಟಿಯಿಂದ ಅಹಿತ ಅನಿಸಿದ್ರು ಮತ್ತೊಂದು ದೃಷ್ಟಿಯಿಂದ ಉಪಯೋಗನೇ ಅದ ಇರ್ತಾರೆ. ಭಾಳ ಮಳೆ ಬಂತು, ಭಾಳ ಕೆಟ್ಟತಿ, ಏನಾಯ್ತು, ನೀರು ಭಾಳ ಸಂಗ್ರಹ ಆಯಿತು ಕೆರೆಗಂತ ಕೇಳಿದ್ರೆ ಮುಂದೆ ಮಳೆ ಬರ್ದಿದ್ರೆ ಅನುಕೂಲ ಆಗ್ತದೆ. ಪರಿಸ್ಥಿತಿ ಮೇಲೆ ಲಾಭ ಹಾನಿಗಳು ಇರ್ತವೆ ಜಗತ್ತಿನೊಳಗೆ. ಅದಕ್ಕೆ ನಾ ಏನೇನು ಮಾಡೀನಿ ಅರ್ಜುನ, ಅದು ಪ್ರಾಣಿಗಳಿಗೆ ಅಹಿತವಾಗಿ ನಾ ಎಂದೂ ಮಾಡಿಲ್ಲ. ಯಾಕೆ? ಅವ ಪರಮಪಿತ ಅದನ್ನು ಪರಮಾತ್ಮ, ಆದರೆ ಎಂದೂ ಮಾಡಿಲ್ಲ. ಕಾಮರಾಗ ವಿವರ್ಜಿತಂ, ಏನಪ್ಪ ಅಂದ್ರೆ ಬಲನ ಆಗಿದ್ದೇನೆ ಅಂಥ ಬಲ. ಅದರೊಳಗೆ ಆ ಶಕ್ತಿಯೊಳಗೆ ಇನ್ನೊಬ್ಬರನ್ನ ಜಯಿಸಬೇಕು, ಹಾಳು ಮಾಡಬೇಕು, ಅಪಮಾನ ಮಾಡಬೇಕು ಅನ್ನೋದು ಬಲ ಇರಬಾರ್ದು. ಆ ವಿದ್ಯೆ ಹಾಳು ಮಾಡ್ತದೆ. ಶಕುನಿ ಹಾಗೆ ಇದ್ದವ. ಶಕುನಿಯನ್ನು ಸಾಮಾನ್ಯ ಮನುಷ್ಯ ಇರಲಿಲ್ಲ. ಅವನ ಅಂತ್ಯಕ್ಕೆ ಬಹಳ ವಿದ್ಯೆ ಇದ್ದು, ಪರಂತು ಬುದ್ಧಿ ಸರಿಯಿಲ್ಲ. ವಿದ್ಯೆ ಇತ್ತು, ದುರ್ಬುದ್ಧಿ ಇತ್ತು. ಅಂಥವ ಕೊನೆಗೆ ಅವನು ನಾಶ ಆಗಿ ಹೋದ. ಯಾರು? ಶಕುನಿನು. ಅದಕ್ಕೆ ನಾ ಎಂಥ ಬಲ ಆಗೀನಿ? ಆಸೆ, ಸಿಟ್ಟು, ಹಠ ಇಲ್ಲದ ನಾನು ಇಚ್ಛೆಯಾಗಿದ್ದೇನೆ, ಕಾಮವಾಗಿದ್ದೇನೆ. ಅದು ಹೆಂಗಿರಬೇಕು? ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಇಚ್ಛೆ ಹೆಂಗಿರಬೇಕು? ಧರ್ಮಕ್ಕೆ ಅಭಿವೃದ್ಧಿ ಇರಬೇಕು, ಧರ್ಮಕ್ಕೆ ವಿರೋಧ ಆಗಿರಬಾರ್ದು. ಯಾವ ಕಾಮದಿಂದ ಪಾಪ ಉತ್ಪನ್ನ ಆಗಬಾರ್ದು, ಅಧರ್ಮ ಉತ್ಪನ್ನ ಆಗಬಾರ್ದು. ಅದರಿಂದ ಏನಾಗಬೇಕು? ಪುಣ್ಯವೇ ಉತ್ಪನ್ನ ಆಗಬೇಕು. ಅಂಥದ್ದು ನಾನು ಇಚ್ಛೆಯಾಗಿದ್ದೇನೆ. ಯಾಕೆ? ಅಹರಹರ ಸಂಧ್ಯಾಮುಪಾಸೀತ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ. ಒಳ್ಳೆಯದ ಕಾಮ ಮಾಡಂದಾರ ಅವರು, ಒಳ್ಳೆಯದಂದಾರ. ಅಂತಹ ಸ್ವರ್ಗವನ್ನೇ ಆಗಲಿ ಸುಖವನ್ನೇ ಆಗಲಿ ನೀಡುವಂಥ, ಮಾನವನ್ನು ಕೊಡ್ತಕ್ಕಂಥ, ಅಪಮಾನ ಇಲ್ಲದೆ ಇರತಕ್ಕಂತಹ ಮನುಷ್ಯನಿಗೇನಪ್ಪ ಅಂಥ ಇಚ್ಛೆ ನಾನಾಗಿದ್ದೀನಿ.
ಅದು ಆ ಇಚ್ಛೆ ನಾನೀಗಿದ್ದೀನಿ. ಆ ಇಚ್ಛೆಯಿಂದನೇ ಮನುಷ್ಯನೇನಪ್ಪ ಅಂದ್ರೆ ಬರ್ತದೆ. ಆದ್ದರಿಂದ ನಾನು ಎಲ್ಲನೂ ಆಗೀನಿ. ಪರಮಾತ್ಮ ಹೇಳೋ ಅಭಿಪ್ರಾಯನೂ ನಾನು ಎಲ್ಲನಾಗಿ, ಅದು ಅಂಥದ್ದು ಇದ್ದೀನಿ ನಾನು ಜಗತ್ತಿನೊಳಗೆ. ಅಂತಹ ಆತ್ಮ ಸ್ವರೂಪ ನಾನಾಗಿದ್ದೀನಿ ಅಂತ ತಿಳ್ಕೊಂಡು ಹೇಳಿದವರು. ಬಲಂ ಸಾಮರ್ಥ್ಯಂ ಓಜಃ ಬಲವತಾಂ ಅಹಂ. ಬಲ ಅಂದ್ರೆ 70 kg 80 kg ಇರು ಅದು ಅಲ್ರಿ, ವಜ್ಜ್ ಅಂತ ನೋಡಿರಿ. ವಜ್ಜ ಇದ್ದ ಕಿಲೋಗಟ್ಟಲೆ ಇಲ್ಲ, ಓಜ ಇರಬೇಕು ಅದರೊಳಗೆ. ಓಜ ಅಂದರೆ ಸ್ಫೂರ್ತಿ, ಓಜ ಅಂತ ಸ್ಫೂರ್ತಿ ಅಂತ. ಹಿಂಗೇನಪ್ಪ ಅಂತ ಕೇಳಿದರೆ, ಈಗ ಆನೆ ಬಲವತ್ತಾದ ಸ್ಫೂರ್ತಿ ಇರೋಂಗಿಲ್ಲ ಅದಕ್ಕೆ. ಶಿವ ಸ್ಫೂರ್ತಿ ಅದ ಅದಕ್ಕೆ ಅನಿಸ್ತದೆ, ಅಷ್ಟು ಬಲ ಇದ್ದು ಅನಿಸ್ತದೆ ಅದಕ್ಕೆ. ಯಾಕೆ? ಬರೇ ಬಲ ಇದ್ದರೆ ಕೆಲಸ ಕೊಡೋಂಗಿಲ್ಲ, ಅದರೊಳಗೆ ಓಜ ಇರಬೇಕು. ಪರಮಾತ್ಮ ಅಂತಾನೆ ಬಲ ಅಂದ್ರೇನು? ಓಜ. ಆ ಓಜ ಇರಬೇಕು ಅವನಿಗೆ. ಮನುಷ್ಯ ಅಂತಕ್ಕ ತೇಜ ಓಜ ಇರಬೇಕು. ಆ ಬಲವಂತರಲ್ಲಿ ಸ್ಫೂರ್ತಿದಾಯಕವಾಗಿರತಕ್ಕಂಥದ್ದು ಏನದು, ಅದನ್ನು ಇದ್ದೀನಿ. ತಚ್ಚ ಬಲ ಇದ್ದೀನಿ ಕರೆ, ಎಂಥ ಬಲ? ತಚ್ಚ ಆ ಬಲನೂ ಕೂಡ ಕಾಮರಾಗ ವಿವರ್ಜಿತಂ. ಆ ಬಲ ಶೋಭಾ ಕೊಡ್ತದೆ, ಹೌದಲ್ಲ? ಭಾಳ ಬುದ್ಧಿವಂತ ಭಾಳ ಅದನ್ನು ಕಳ್ತನ ಮಾಡೋಕ್ಕೆ ಬುದ್ಧಿ ಉಪಯೋಗ ಮಾಡಿದ್ರೆ ಬುದ್ಧಿ ಬಲ ಅದ ಕಳ್ತನ ಮಾಡ್ತದೆ. ಅದು ಅಲ್ಲ. ಕಾಮರಾಗ ವಿವರ್ಜಿತಂ ಬಲಂ ಅಹಂ. ಎಲ್ಲಿ ಹಠ ಮತ್ತು ಏನಪ್ಪ ಅಂತಂದ್ರೆ ಇಚ್ಛೆ, ದುರಿಚ್ಛೆ, ದುರಾಶೆ, ಇವು ಇಲ್ಲದ ಬಲ ನಾ ಇದ್ದೀನಿ, ಇಲ್ಲದ ಬಲ ನಾ ಇದ್ದೀನಿ. ದುರ್ಯೋಧನ ಸಾಮಾನ್ಯ ಬಲವಾನ ಅಲ್ಲವ. ಯಾರೂ ಭೀಮನ ಬಿಟ್ಟು ಯಾರೂ ಅವನಿಗೆ ಕೈ ಹಚ್ಚಂಗೆ ಇದ್ದಿದ್ದಿಲ್ಲ. ಪರಂತು ಪರಮಾತ್ಮ ತನ್ನ ಕಣ್ಣೆದುರಿಗೆ ಸೊಡ್ಡು ಹೊಡೆದುಕೋಲ್ಲ ಅಂದ, ಅವ ಸಾಯ್ತಾನೆ ಇಲ್ಲೇ, ಮತ್ತೆಲ್ಲಿ ಸಾಯಂಗಿಲ್ಲ. ಮಾಡಿದ ದೇವ್ರ ಮ್ಯಾಲ ಕೂತು ಅಂದ್ರೆ ಹೊಡಿ ಅವನು ಇಲ್ಲೇ ಹೊಡಿ ಅಂದ, ಅಲ್ಲೇ ಹೊಡೆದೇ ಕೊಂದ. ಏನು ಬಲವಂತ ಯಾರು ಸಾಯ್ತಿದ್ದಿಲ್ಲ, ನಾವು ಪರಮಾತ್ಮನ ಸಾಯಿದ್ದೆ ಸತ್ತವ. ಅವನಿಗೆ ಅಂಥ ವರ ಇತ್ತು ಅವ್ರ ತಾಯಿದು, ಅದು ಕಥೆ ಅದು ಭಾಳ. ಆ ವರ ಇತ್ತು, ಅವನು ಇಲ್ಲೇ ಹೊಡೆದ್ರೆ ಸಾಯ್ಬೇಕು, ಎಲ್ಲಿ ಹೊಡೆದ್ರು ಸಾಯಂಗಿಲ್ಲ ಅವನು. ಮತ್ತು ದೇವರ ಏನು ಬಲ ಕಡಿಮೆ, ಭೀಮನ ಬಲ ಜೊತೆಗೆ ಬಲ ಇತ್ತು. ಪರಂತು ಕಾಮರಾಗ ಸಹಿತಂ ಬಲಂ. ನಾನು ಇವರೆಲ್ಲರನ್ನು ಕೊಂದು ನಾನೇ ಈ ಭೂಮಿ ಭೋಗಿಸಬೇಕು, ನಾನೇ ರಾಜ ಆಗಬೇಕು, ಇದೊಂದು ಇಚ್ಛೆ, ದುರಿಚ್ಛೆ. ಆ ಇಚ್ಛೆ ಆ ಬಲ ಕೆಡಿಸ್ಕೊಳ್ಳಿಲ್ಲ ಅವನಿಗೆ. ಏನಾಯಿತು? ಕಡಿ ಸತ್ತಂ. ಅದಕ್ಕೆ ಹೇಳ್ತಾರೆ ಅವರು, ಕಾಮರಾಗ ವಿವರ್ಜಿತಂ ಬಲಂ. ಕಾಮಶ್ಚ ರಾಗಶ್ಚ ಕಾಮರಾಗವು. ಕಾಮ ಅಂದ್ರೇನು? ತೃಷ್ಣ. ನೀರಡಿಕೆ ಅಂದರೆ ಮುಗಿಲಾರದು ತೃಷ್ಣ ಅಂತ. ಅದಕ್ಕಂತ ಹಾಗೆ ಕುಡಿಬೇಕು ಅನ್ನೋದು, ಅದು ಮುಗಿಯೋದಲ್ಲದು. ಆಶಯಕ್ಕೆ ಮುಗಿಸ್ಬೋದು, ತೃಷ್ಣ ಮುಗಿಸೋಕೆ ಬರೋಂಗಿಲ್ಲ. ಶಾಸ್ತ್ರ ಅದಕ್ಕೆ ಹೇಳ್ತಾರೆ, ತೃಷ್ಣೈಕ ತರುಣಾಯತೆ ದಂತ ಧೀರ್ಯಂತಿ ಜೀರತಃ ಚಕ್ಷುಶ್ರುತ್ರೇ ಚ ಜೀರೇತೆ ತೃಷ್ಣೈಕ ತರುಣಾಯತೆ. ಕಣ್ಣು ಹೆಂಗೆ ಮಬ್ಬಾಗಿ ಚಾಲು ಮಾಡ್ತವೆ, ಕಿವಿ ಹೆಂಗೆ ಕೆಳಕ್ಕೆ ಕಚ್ಚು ಮಾಡ್ತವೆ, ಹಂಗೆ ಬಾಯಿ ತಿನ್ನೋಕೆ ಹಲ್ಲ ಎಲ್ಲ ಹೋಗಿ ಅವಾಗ ನೋಡ್ಬೇಕು ತಿನ್ಬೇಕು ಅನ್ನೋದು ಭಾಳ ಇರ್ತದೆ. ತೃಷ್ಣೈಕ ತರುಣ, ಇವು ಮುದುಕಾಗ್ತಾವೆ, ಅದು ತರುಣಾಕ. ಯಾವುದ್ರಿ? ಆಶಾ ತರುಣಾಕ, ತೃಷ್ಣ ತರುಣಾಕ, ತೃಷ್ಣೈಕ ತರುಣಾಯತೆ. ಅದಕ್ಕೆ ಇಲ್ಲೇನು ಹೇಳಿದರು? ರಾಗ ಅಂದ್ರೆ ಏನಪ್ಪ ಅಂದ್ರೆ ತೃಷ್ಣ. ಅಸನ್ನ ಕೃಷ್ಣೇಶು ವಿಷಯೇಶು. ತೃಷ್ಣ ಅಂದರೆ ಏನು? ತೃಷ್ಣ ಅಂದ್ರೇನು? ಸಂಬಂಧ ಇಲ್ಲದ ವಿಷಯದಲ್ಲಿ. ನಾನು ಅಂತ್ಯಕ್ಕೆ ಸ್ತ್ರೀ ಅಪೇಕ್ಷೆ ಮಾಡೋಂಗಿಲ್ಲ, ಧನದ ಅಪೇಕ್ಷೆ ಇಲ್ಲದ. ಅಸನ್ಯ ಕೃಷ್ಣೇಶು ವಿಷಯೇಶು. ಕಣ್ಣಿಗೆ ದೂರಾದ ರೂಪದಲ್ಲಿ, ಕಿವಿಗೆ ದೂರಾದ ಶಬ್ದದಲ್ಲಿ, ನಾಲಿಗೆ ದೂರಾದ ರಸದಲ್ಲಿ ಅವು ಸಿಗಬೇಕಂತ. ಅದನ್ನು ಉಣ್ಬೇಕು, ಅದನ್ನು ನೋಡಬೇಕು, ಅದನ್ನು ತಿನ್ನಬೇಕು, ಅದನ್ನು ಮುಟ್ಟಬೇಕು ಅಂತ. ಅಸನ್ಯ ಕೃಷ್ಣೇಶು ವಿಷಯೇಶು. ಅಸಂಬಂಧವಾದ ದೂರ ಇರುವ ಅರ್ಥ, ಅಥವಾ ಸಿಗಲಾರದ ಕಡೆಗೇನೋ ಅರ್ಥ. ಸಿಗಲಾರದ, ತನಗೆ ಲಭ್ಯವಿಲ್ಲದ ವಿಷಯದಲ್ಲಿ ಅತೀವ ಆಶೆ ಏನದ, ಇದು ತೃಷ್ಣೆ ಅಂತಾರೆ. ಇದು ಈ ತೃಷ್ಣೆ ಯಾರಿಂದನೂ ಮುಗಿಸಲಿಕ್ಕೆ ಆಗದಂಥ
ಇದು ನೀರಡಿಕೆ. ಇಂಥ ನೀರಡಿಕೆ ಅದ, ಎಷ್ಟು ಕುಡಿದ್ರೂ ಆಗೋದಿಲ್ಲ. ಮತ್ತಿಟ್ಟು ಕುಡಿಬೇಕಂತ, ಸರಿ ಕುಡ್ದವ ಇನ್ನಿಟ್ಟು ಕುಡಿಬೇಕಂತ ಸಾಕನ್ನಂಗಿಲ್ಲ ಅವ. ಹಾಗೆ ಈ ತೃಷ್ಣೆ ಏನದ, ಇದು ಮುಗಿಯಲಾರದ ಬಯಕೆ. ಇದಕ್ಕೇನಂತಾರೆ? ಮುಗಿಯಲಾರದ ಬಯಕೆ, ಇಚ್ಛೆ. ಇದು ತೃಷ್ಣೆ ಅದ. ಇದೇನಪ್ಪ? ಅಸನ್ನಿಕೃಷ್ಣ ವಿಷಯೇಶು, ತನಗೆ ಸಿಗಲಾರದ ವಿಷಯದಲ್ಲಿ, ಪ್ರಾಪ್ತ ಆಗಲಾರದ ವಿಷಯದಲ್ಲಿ ಅತೀವ ಏನಪ್ಪ ಅಂದ್ರೆ ಇಚ್ಛೆ ಏನದ, ಅದು ತೃಷ್ಣೆ. ರಾಗ ಅಂದ್ರೇನು? ರಾಗ ರಂಜನ, ಪ್ರಾಪ್ತೇಶು ವಿಷಯೇಶು. ಸಿಗಲಾರ್ದ ವಿಷಯದಾಗ ತೃಷ್ಣ, ಸಿಕ್ಕೊಳ್ಳೆ ಬೈ ಅಂತ ಅಲ್ಲೇ ಇರೋದು. ಹೆಂಗೆ ನೋಡ ಹೊಲಸ ಮೇಲೆ ತಿರುಗಾಡ್ತಾವೆ ನೋಡಿ, ಎಲ್ಲಿ ಹೋಗಿಲ್ಲ ಅದು, ಅಲ್ಲೇ ಬೈ ಬೈ ಮಾಡ್ತದಲ್ಲ. ಹಂಗೆ ಇದು ಮನಸ್ಸು ಸಿಕ್ತು ಅಂದ್ರೆ ಆಯ್ತು. ತುಳಸಿದಾಸ ಉದಾಹರಣೆ ಅದಲ್ಲ ನಿಮ್ಗೆ. ತುಳಸಿದಾಸ ಆಯ್ತು, ಎಲ್ಲ ಬಿಟ್ಟವ, ಹಾಗೆ ಸುತ್ತೇ ತಿರುಗಾಡ. ಇದೇನು ರಾಗದ ಅಪೇಕ್ಷೆ ಮಾಡಿದ ಒಂದು ಮಾತು ಬೇರೆ, ಅಪೇಕ್ಷೆ ಎಲ್ಲರಿಗೆ ಆಗ್ತದೆ ಬಂದದ. ರಾಗ ಇರಬಾರ್ದು ಅಂತ. ತೃಷ್ಣೆಗಿಂತಲೂ ರಾಗ, ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು. ರಾಗೋ ಲಿಂಗಮಬೋಧಸ್ಯ ಚೈತ್ಯವ್ಯಾಯಾಮ ಭೂಮಿಸು ಕುತಸ್ವ ತಲ್ತಾತಸ್ಯ ಯಶಾಗ್ನಿ ಕೋಟರೇತರೋ. ಎಲ್ಲಿ ಶಾಸ್ತ್ರ ಹೇಳ್ತದೆ ಹೃದಯವೆಂಬಲ್ಲಿ, ಅಲ್ಲೇನಪ್ಪ ಅಂದ್ರೆ ಬೆಂಕಿ ಮೇಲೆ ಗಿಡ ಬೆಳಿತಾವ, ನೀರಿದ್ದರೆ ಬೆಳಿತಾವೆ. ಯಶಾಗ್ನಿ ಕೋಟರೇತರೋ ಕುತಸ್ಯಾತ್ ಫಲತಾತಸ್ಯ. ಯಾವ ಹೃದಯವೆಂಬ ಗುಹೆಯಲ್ಲಿ ಬೆಂಕಿ ಉರಿಯುತ್ತಿರುವಾಗ ಆನಂದಾದಿ ಗಿಡಗಳು ಇವು ತಪ್ಪಲ ಹೂವು ಸಿಗೋದಿಲ್ಲಪ್ಪ ಅಂತಾರೆ. ಅದನ್ನು ಬಿಡಬೇಕು. ರಾಗ ರಂಜನ. ರಂಜನ ಅಂದ್ರೆ ಅಲ್ಲೇ 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 ಉಂಡ್ರು ಅದ್ರ ಚಿಂತೆ, ನಿಂತರು ಅದ್ರ ಚಿಂತೆ, ಕುಂತರು ಅದ್ರ ಚಿಂತೆ ಅಂತಲ್ಲ. ಅಲ್ಲಿ ದುಃಖೇಶು ಸುಖ ಬುದ್ಧಿ ಆಗ್ಯದಲ್ಲಿ ಇವನಿಗೆ ಅದನ್ನು ಬಿಟ್ಟು ಅಳಿಗಾಡಬೇಕು ಅಂತ ಅನ್ನಂಗಿಲ್ಲ. ಹೋಗಲ್ಲೆಕ್ಕ ಜೀವ ಹೋಗಲ್ಲೆಕ್ಕ ಬಿಟ್ಟು ಹೋಗಂಗಿಲ್ಲ. ಅದಕ್ಕೆ ರಾಗ ಅಂತ ನಾವು. ರಾಗ ರಂಜನ. ಎಲ್ಲಿ? ಪ್ರಾಪ್ತೇಶು ವಿಷಯೇಶು. ಪ್ರಾಪ್ತಿ ವಿಷಯದಲ್ಲಿ ಅಂಟಿಕೊಂಡು ರಾಗ, ಸಿಗಲಾರ್ದಕ್ಕೆ ಅಪೇಕ್ಷೆ ಮಾಡೋದು ತೃಷ್ಣ. ತಾಭ್ಯಾಂ ಅಂದರೆ ತೃಷ್ಣ ರಾಗ, ಭ್ಯಾಂ ಅಂದ್ರೇನು? ಕಾಮರಾಗಾಭ್ಯಾಂ. ಕಾಮ ಇವೆರಡಲ್ಲಿ ವಿವರ್ಜಿತಂ, ಇದು ತ್ಯಾಗ ಮಾಡಿರಬೇಕು. ದೇಹಾದಿ ಧಾರಣ ಮಾತ್ರಾರ್ಥಂ. ಕೇವಲ ದೇಹಾದಿ, ಶರೀರ, ಕಣ್ಣ, ಕಿವಿ, ಪ್ರಾಣ ಇವೆಲ್ಲ ಬೇಕಲ್ಲ. ದೇಹ ರಕ್ಷಣೆ ಆಯಿತು, ಪ್ರಾಣ ರಕ್ಷಣೆ ಮಾಡಬೇಕಲ್ಲ. ದೇಹ ಪ್ರಾಣ, ಆದಿ ಅಂದ್ರೆ ಪ್ರಾಣ. ಇದು ರಕ್ಷಣೆಗೋಸ್ಕರವಾಗಿ ಏನಪ್ಪ ಅಂತ ಕೇಳಿದರೆ, ದೇಹ ಧಾರಣ ಮಾಡಿಕೊಂಡು ಇರ್ತಾರಲ್ಲ ಅವರಿಗೇನಪ್ಪ ಅಂತ ಕೇಳಿದ್ರೆ, ಅವರು ಬಲಂ ಸತ್ವಂ ಅಹಮಸ್ಮಿ. ಈ ಬಲ ಏನ್ರಿ? ದೇವ ಅದಕ್ಕೆ ಸತ್ತು ಕಾರ್ಯಕ್ಕಾಗಿ, ಭಗವಂತನ ಪೂಜೆಗಾಗಿ, ಧ್ಯಾನಕ್ಕಾಗಿ, ಆತ್ಮಜ್ಞಾನಕ್ಕಾಗಿ ಮಾತ್ರ ಇದರ ಮೇಲೆ ಪ್ರೀತಿ ಅದು. ಉಳ್ಕಿದ್ದೆಲ್ಲ ಅವನಿಗೆ ಏನಿಲ್ಲ. ಅದರ ರಾಗ ಮತ್ತು ಶರೀರದ ಮೇಲೆ ರಾಗ ಬಿಡ್ಬೇಕ್ರಿ. ಪರಮಾತ್ಮ ಪ್ರಾಪ್ತಿ ಮಾಡ್ಕೊಳ್ಳೋದದ, ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದು. ಇಷ್ಟರ ಸಲುವಾಗಿಯೇ ಇಲ್ಲಿ ಅದನ್ನ ವಿನಃ ಉಳಿಕೆದ ಪ್ರಪಂಚ ವಸ್ತುಗಳ ಬಗ್ಗೆ ಅವನಿಗೆ ಕಿಂಚಿನ್ ಮಾತ್ರವಾದರೂ ಕೂಡ ಇಚ್ಛೆನೂ ಇಲ್ಲ, ಅದರೊಳಗೆ ರಮತೆಯೂ ಇಲ್ಲ. ಅವನಿಗೆ ರಂಜನೂ ಕೂಡ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಅಂಥವನಿಗೆ ಅಂತಾರೆ, ಹೇಳ್ತಾರೆ ಸತ್ವಂ ಅಹಂ ಅಸ್ಮಿ. ಇಂಥ ಸತ್ವ, ಈ ಸತ್ವಗುಣದಲ್ಲಿ ಇಂಥ ಸತ್ವ ನಾ ಇದ್ದೀನಿ. ಅವನಲ್ಲಿ ಈ ಬುದ್ಧಿ ತೃಷ್ಣೆಯನ್ನು ಕಳೆದು ರಾಗವನ್ನು ಬಿಟ್ಟು ಏನಪ್ಪ ಇರತಕ್ಕಂಥದ್ದು ಏನು ಅವನಿಗೆ ತಿಳುವಳಿಕೆ ಅದ್ರ ಅದು ನಾನೇ ಇದ್ದೀನಿ. ಅದು ಎಲ್ಲರಿಗೂ ಅಲ್ಲಿ ನಾನೇ ಇದ್ದೀನಿ ಅಂತ ಅವ. ನತು ಯತ್ ಸಂಸಾರಿಣಾಂ ತೃಷ್ಣ ರಾಗ ಕಾರಣಂ. ಏನಪ್ಪ? ನತು ಯತ್ ಸಂಸಾರಿಣಾಂ ತೃಷ್ಣ ರಾಗ ಕಾರಣ. ಏನಪ್ಪ? ಸಂಸಾರಿಗೆ ಏನಪ್ಪ ಅಂದ್ರೆ ಅವರಿಗೆ ಇದು ಇರೋಂಗಿಲ್ಲ. ಅವರಲ್ಲಿ ಸಂಸಾರದ ಬಗ್ಗೆ ರಾಗನೂ ಇರ್ತದೆ, ಕಾಮನೂ ಇರ್ತದೆ. ಅದನ್ನು ಅಪೇಕ್ಷೆ ಮಾಡ್ತಾನೆ, ಅದರಾಗೇ ಇರ್ತಾನೆ. ಅದ್ರ ಕಾಲಾಗ ನನ್ನ ಜೀವ ಹೋಲಿ ಅಂತಾನು ಅವ ಅದರಾಗೆ ಇರ್ತಾನೆ. ಅವ ಯಾರು? ಸಂಸಾರಿ ಮನುಷ್ಯ. ನತು ಯತ್
ಸಂಸಾರಿಣಾಂ ತೃಷ್ಣಾ ರಾಗ ಕಾರಣಂ ಕಿಂಚ ಧರ್ಮ ಅವಿರುದ್ಧ ಧರ್ಮೇಣ ಶಾಸ್ತ್ರಾರ್ಥೇನ ಅವಿರುದ್ಧ ಯ ಪ್ರಾಣಿಷು ಭೂತೇಷು ಕಾಮ ಯಥಾ ದೇಹಧಾರಣ ಮಾತ್ರಾರ್ಥ. ಅಂಥ ಕಾಮನ ಅಲ್ಲ, ಶರೀರವನ್ನು ಅಹಮ್ಮದಿಂದ ಕೂಡಿಕೊಂಡು ಆಮೇಲೆ ಪಾಂದಿ ಕೇಳಿದ ಅದನ್ನು ಗಳಿಸಬೇಕು ಅನ್ನತಕ್ಕಂಥ ನಿಕೃಷ್ಟ ಕಾಮ ನಾನು ಅಲ್ಲ, ನಿಕೃಷ್ಟವಾಗಿರ್ತಕ್ಕಂಥದ್ದು ನಾನು ಅಲ್ಲ. ಸಾತ್ವಿಕೇಶು ಜನೇಶು ಅಧಿಕಾರಿಣಿಷು ಅಹಂ ರಾಗರೂಪೇಣ ಕಾಮರೂಪೇಣ ಅಸ್ಮಿ. ಅವರೊಳಗೆ ನಾ ಕಾಮರೂಪದಿಂದ ಇದ್ದೀನಿ. ಎಲ್ಲಿ? ಮೋಕ್ಷ ಪಡಿಬೇಕೆಂಬ ಇಚ್ಛೆ, ಅದರಲ್ಲಿ ನಿಷ್ಠೆ ರಾಗ ಅಂಥದ್ದೇನಿದೆ ಅದು ನಾನೇ ಇದ್ದೀನಿ ತಿಳ್ಕೊ ಅಂತಾರೋ. ಹೆಂಗೆ ಧರ್ಮೇಣ ಶಾಸ್ತ್ರ ಅವಿರುದ್ಧ ಯ ಪ್ರಾಣಿಷು ಭೂತೇಶು ಭೂತೇಶು ಅಂದಾರಲ್ಲ, ಪ್ರಾಣಿಷು ಏನಾಗೀನಿ ಕಾಮನ ಇದ್ದೀನಿ. ಹೆಂಗೆ? ಯಥಾ ದೇಹ ಧಾರಣ ಮಾತ್ರ ಅರ್ಥಂ. ಏನ್ರಿ? ದೇಹ ಯಾಕೆ ನನಗೆ ಪರಮಾತ್ಮನ ಪ್ರಾಪ್ತಿ ಮಾಡೋದದ, ಜ್ಞಾನ ಪಡ್ಕೊಳ್ಳೋದದ, ಅದು ಶರೀರ ಮೇಲೆ ಜ್ವಾಕಿ ಮಾಡ್ತಾನೆ, ಶರೀರ ಮೇಲೆ ಇಚ್ಛಾಗ. ಅದ್ರ ಸಲುವಾಗಿ ಈ ಪ್ರಪಂಚ ವಸ್ತುವನ್ನು ಭೋಗಿಸಬೇಕು ಅನ್ನತಕ್ಕಂಥ ನಿಕೃಷ್ಟ ಕಾಮ, ಜನ್ಮ ಕೊಡ್ತಕ್ಕಂಥ ಕಾಮ, ಅದು ನಾನಲ್ಲ. ಹೌದಲ್ರಿ? ಇದನ್ನು ಕಾಮನೇ ಅದಲ್ಲ, ಇದನ್ನು ಕಾಮನೇ ಅದ. ಮುಮುಕ್ಷು ಅಂದ್ರೇನು? ಕಾಮ. ಮೋಕ್ಷ ಇಚ್ಛು ಕಾಮ. ಇಂಥ ಕಾಮನ ಆಗೀನಿ. ಅದಕ್ಕೆ ಜ್ಞಾನ ಆಗೋತಕ್ಕ ದೇಹ ಇರಲಪ್ಪ ಅವನು ಇಚ್ಛಾ ಅದ. ಮನೆಯಾಗ ಇರೋ ತನಕ ಬಾಡಿಗೆ ಮನೆ ಚಲೋ ಇರಲಿ ಅಂತ ನಾವು ಇರೋ ತನಕ ಬಾಡಿಗೆ ಮನೆ ಚಂದ ಇರಲಿ ಅಂತಾನೆ. ಹಂಗೆ ಜ್ಞಾನ ಆಗೋ ಸಲುವಾಗಿ ಈ ದೇಹ ಸುಷ್ಕಿತ ಇರಬೇಕು, ನೋಡೋದದ ಗುರುಗಳ ಪರಮಾತ್ಮ ಕಣ್ಣು ಚಲೋ ಇರಬೇಕು, ಕೇಳೋದದ ನನ್ನ ಕಿವಿ ಚಲೋ ಇರಬೇಕು, ಧ್ಯಾನ ಮಾಡೋದದ ನನ್ನ ಮನಸ್ಸು ಚಲೋ ಇರಬೇಕು, ಸೇವಾ ಮಾಡೋದದ ಕೈಕಾ. ಇದು ಕಾಮನ ಅದ ಅವನು ಅಂತ್ಯಕ್ಕೆ. ಇದು ಅದ ಈ ಕಾಮನ ಆಗಿದ್ದೀನಿ. ನನಗೆ ವಿಷಯ ಭೋಗವ ರೂಪ ಕಾಮ ಅದು ನಾ ಅಲ್ಲ, ಅದು ನಾ ಅಲ್ಲ ಅಂತ ಹೇಳ್ತಾರೆ. ಬಲಂ ಬಲವತ್ ಕಾಮರಾಗ ವಿವರ್ಜಿತಂ ಬಲಂ ಅಂದ್ರೆ ಧೈರ್ಯಂ. ಏನ್ರಿ? ಹೆಂಗಿದ್ದೀನ? ಕಾಮರಾಗ ವಿವರ್ಜಿತ ಬಲನ ಇದ್ದೀನಿ, ಧೈರ್ಯ ನನ್ನಂತಕ್ಕ. ಮುಮುಕ್ಷು ಹಾಗೆ ಬರ್ತಾನೆ ಏನಕ್ಕಾಗಲ್ಲ ಅಂತ ಬರ್ತಾನೆ. ಏನಕ್ಕೆ ಮನೆಯವ್ರು ಏನಂತ ಅವ್ರೇನಂತ ಇವ್ರೇನಂತಾರೆ ಮಂದಿ ಏನಂತಾರೆ ಅದು ನೋಡೋಂಗಿಲ್ಲ. ಅವನು ಧೈರ್ಯ ಅದ ಅವನಿಗೆ. ಅಂತ ನಾವು ಏನು ವಿಚಾರ ಮಾಡಿ ಹೋಗ್ತಾನೆ. ಅಲ್ಲಿ ಹೋದ ಕೂಡಲೇ ಮನೆಯಾಗ ಇದ್ದಂಗೆ ಸಿಗ್ತಂತ ಹೋಗ್ಯಾನ ಅವನು. ಏನಿಲ್ಲ, ಏನು ಸಿಗ್ತದೆ ಅದು ಒಂದೇ ಕಾಮದ ಅವನಿಗೇನು ಪರಮಾತ್ಮನ ನನಗೆ ಭೇಟಿ ಆಗಬೇಕು, ಜ್ಞಾನ ಆಗಬೇಕು, ಆ ಕಾಮದ ಅದರಲ್ಲೇ ನಿಷ್ಠೆ ಅದ ಅವನಿಗೆ. ಆ ಕಾಮ ರಾಗದ. ಈ ಕಾಮ ಈ ರಾಗ ಅವನಲ್ಲಿ ಇಲ್ಲ. ಈ ಕಾಮರಾಗ ನಾನೇ ಇದ್ದೀನಿ ನೋಡು. ಅವನಲ್ಲಿ ಈ ಬುದ್ಧಿ ಹುಟ್ಟಬೇಕಾದ್ರೆ ಸುಮ್ಮನೆ ಈಶ್ವರ ಅನುಗ್ರಹದೇವ ಭವೇದ್ ಪೂಸ ಅದ್ವೈತ ವಾಸನ. ಅದಕ್ಕೆ ಅದು ನಾನೇ ಇದ್ದೀನಿ ಅಂತ. ಕಾಮ ಯಥಾ ದೇಹಧಾರಣ ಮಾತ್ಯರ್ಥಂ. ಯಾಕಿದ್ದೀನಿ ನನಗೆ? ದೇಹಧಾರಣ ಅಷ್ಟೇ. ಇದಕ್ಕೆ ಉಣಿಸ್ಬೇಕು ತಿನಿಸು ಮಾಡ್ಬೇಕು ಅನ್ನೋದು ಕಾಮ ಅವನಿಗಿಲ್ಲ. ಜ್ಞಾನ ಆಗುವುದದ, ಅಲ್ಲಿ ತಕ್ಕ ಧಾರಣ ಮಾಡಿ ಇಚ್ಛೆ ಅದ. ಅಶನಪಾನಾದಿ ವಿಷಯ ತಸ್ಯ ಕಾಮ. ಅದು ಅಶನಪಾನಾದಿ ವಿಷಯಗಳಲ್ಲಿ ಅವನದು ಕಾಮ ಇಲ್ಲ. ಅಂತಹ ಏನಪ್ಪ ಅಂತ ಕೇಳಿದರೆ, ಹೇ ಭರತರ್ಷಭ ಅಹಮೇವ ಅಸ್ಮಿ, ನಾನೇ ಇದ್ದೀನಿ. ಆ ಕಾಮ ನಾನೇ ಇದ್ದೀನಿ. ಪರಮಾತ್ಮನ ಪ್ರಾಪ್ತಿಯಾಗಬೇಕು, ಬಂಧನದಿಂದ ಬಿಡುಗಡೆ ಆಗಬೇಕು, ಗುರುಗಳನ್ನು ಸೇವಿಸಬೇಕು, ಶ್ರವಣಾದಿಮನ್ನು ಮಾಡಬೇಕು ಅನ್ನತಕ್ಕಂಥ ಕಾಮ ಏನದ ಅದು ನಾನೇ ಇದ್ದೀನಿ. ಅದಕ್ಕೆ ಅವನ ಅಲ್ಲ ಅಂತ ಪರಮಾತ್ಮ ಹೇಳ್ದ. ಅರ್ಜುನ ಅಂದ, ಇದೇನು ಮುಗಿದ ಕಥೆ, ಏನು ಮುಗಿಲಾರ್ದ ಅಂದ. ಹೆಂಗೆ ಹೇಳ್ಕೊತಾಳೆ? ಒಂದು ಟೋಟಲಿ ಹೇಳ್ತೀನಿ ಕೇಳೋಣ. ಟೋಟಲಿ ಹೇಳ್ತೀನಿ ನೋಡಪ್ಪ. ಎಟ್ಟೆಟ್ಟು ಭಾವನೆ ಉತ್ಪತ್ತಿ ಆಕ್ಕವ ಅವೆಲ್ಲ ನಾನೇ ಇದ್ದೀನಿ ನೋಡು. ಯಾಕೆ? ಅವೆಲ್ಲ ಗುಣದಿಂದೇ ಆಕ್ಕವ. ನಾನು ನಿರ್ಗುಣ ಇದ್ದೀನಿ, ಅವಕ್ಕೆ ಅಧ್ಯಕ್ಷ ಇದ್ದೀನಿ. ಅದ ಏಚೈವ ಸಾತ್ವಿಕ ಭಾವ ರಾಯಸಾಸ್ತಾಮರಾಚ್ಛೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ ತೇಷು ನ ಅಹಂ ತೇ ಮೈ. ಹೆಂಗದನಪ್ಪ ಅಂತ ಕೇಳಿದರೆ,
ನಾ ಹೆಂಗಿದ್ದೀನಿ ಅಂತ ಕೇಳಿದ್ರೆ ಎಷ್ಟೆಷ್ಟು ಭಾವನೆಗಳು ಉತ್ಪನ್ನ ಆಗ್ತಾವೆ. ಎಷ್ಟೆಷ್ಟು ಭಾವನೆಗಳು ಉತ್ಪನ್ನ ಆಗ್ತಾವೆ, ಅವು ಎಲ್ಲದರಲ್ಲಿ ಏನಪ್ಪ ಅಂತ ಕೇಳಿದ್ರೆ ನಾ ಇದ್ದೀನಿ. ಭಾವನೆಗಳು ಎದರಿಂದ? ಗುಣದಿಂದ. ಹಿಂದೆ ಹೇಳಿ ಬಂದಾರೆ. ಅವೆಲ್ಲ ಗುಣದಿಂದ ಉತ್ಪನ್ನ ಆಗತಕ್ಕಂಥ ಭಾವನೆಯೊಳಗೆ ನಾ ಇದ್ದೀನಿ. ಅವು ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇಲ್ಲವು, ನನ್ನಲ್ಲಿ ಇಲ್ಲ. ಮನ್ಯಾಗ ನಾ ಇದ್ದೀನಿ, ನಂದವ ಮನೆ ಅದೇನು? ಮನ್ಯಾಗ ನಾ ಇದ್ದೀನಿ, ನನ್ನೊಳಗೆ ಮನೆ ಇಲ್ಲ. ಹಂಗ್ಯಾಗ ನಾ ಇದ್ದೀನಿ, ನನ್ನೊಳಗೆ ಹಂಗಿಲ್ಲ. ಹೌದಾ? ಹಂಗೆ ಒಳಗೆ ನಾ ಇದ್ದೀನಿ, ಅವು ಹಂಗೆ ನನ್ನೊಳಗಿಲ್ಲ. ಹಂಗೆ ಸಮಸ್ತ ಈ ಗುಣಗಳಲ್ಲಿ ನಾ ಇದ್ದೀನಿ, ನನ್ನಲ್ಲಿ ಇವ್ಯಾವ ಕೂಡ ಇಲ್ಲ. ಈ ಭಾವನೆಗಳಿಲ್ಲ. ನಾನು ಹೆಂಗಿದ್ದೀನಿ? ನಿರ್ಭಾವ ಸ್ವರೂಪನಾಗಿದ್ದೀನಿ. ಯಾಕೆ? ಗುಣಗಳೇ ನನ್ನಲ್ಲಿ ಇಲ್ಲ. ಗುಣ ಯಾಕಿಲ್ಲ? ಮಾಯನೇ ಇಲ್ಲ ನನ್ನಂತೆ, ಅಜ್ಞಾನನೇ ಇಲ್ಲ ನನ್ನಂತೆ. ಅವ್ಯಾಕಿರ್ತಾವ? ಇವೆಲ್ಲ ಅವರಲ್ಲಿ ಇರ್ತಾವ ಅಂತ ತಿಳ್ಕೊಂಡು ಚೈವ ಸಾತ್ವಿಕ ಅಭಾವ. ಅದನ್ನು 14ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ಇದನ್ನು ಗುಣತ್ರಯ ವಿಭಾಗ ಯೋಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಏನೇನು ಗುಣ ಆಗ್ತಾವೆ? ಸತ್ವಂ ಸುಖೇ ಸಂಜಯತಿ ರಜಕರ್ಮಣಿ ಭಾರತ, ಜ್ಞಾನ ಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಯಥಾವತ್ತು ಜ್ಞಾನ ಏನಾಗ್ತದೆ? ಸತ್ವಗುಣದಿಂದ ಆಗ್ತದೆ. ಬ್ರಹ್ಮಜ್ಞಾನ ಏನಾಗ್ತದೆ? ರಜಗುಣದಿಂದ ಆಗ್ತದೆ. ಅಜ್ಞಾನ ಏನದ? ತಮಗುಣದಿಂದ ಅದ. ಇದು ಶಾಸ್ತ್ರ ಪರಮಾತ್ಮ ಹೇಳ್ತಾನೆ. ಅದು ಏನಾಗ್ತದೆ? ಸತ್ವಗುಣ. ಸತ್ವಗುಣ ಆದರೆ ಏನಾಗ್ತದೆ ರೀ? ಏನು ಮಾರಿ ಮೇಲೆ ಗೊತ್ತಾಗ್ತದೆ? ವ್ಯವಹಾರದ ಮೇಲೆ ಗೊತ್ತಾಗ್ತದೆ. ಇವ ಸಾತ್ವಿಕ ಅದಾನ, ಇವ ರಾಜಸ್ತಾಮಸ ಅದನ್ನು ಹೇಳ್ತಾರೆ ಅವರು. ಸತ್ವಗುಣ ಆಯ್ತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಸತ್ವಂ ಸುಖೇ ಸಂಜಯತಿ ರಜಕರ್ಮಣಿ ಭಾರತ, ಜ್ಞಾನ ಮಾವೃತ್ಯತು ತಮಃ ಪ್ರಮಾದೆ ಸಂಜಯತ್ಯುತ. ಅದು ಹೇಳಿದರು. ಶಾಸ್ತ್ರ ಹೇಳ್ತಾರೆ, ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ಜ್ಞಾನಂ, ಅವಾಗ ವಿದ್ಯಾ ವಿವೃದ್ಧಂ ಸತ್ವಮಿತ್ಯುತ. ಅರ್ಜುನ ಜ್ಞಾನೇಂದ್ರಿಯಗಳಲ್ಲಿ, ಹೌದಲ್ಲ, ಜ್ಞಾನೇಂದ್ರಿಯ ಯಥಾವತ್ತು ತಿಳುವಳಿಕೆ ಆಯ್ತಂದ್ರೆ ಅದು ಸತ್ವಗುಣ ಅಂತ ತಿಳ್ಕೊ. ಏನಪ್ಪ ಅದು? ರೂಪದಿಂದ ರೂಪ ಕುರೂಪ, ಇದು ನಿಮ್ಗೆ ಬರೋಬ್ಬರಿ ಜ್ಞಾನ ಆಯಿತು. ಯಥಾವತ್ ರೂಪ ಜ್ಞಾನ ಆಯಿತು. ಚೌಕದು ಚೌಕ, ಉದ್ದಿದ್ದು ಉದ್ದ, ಗಿಡ್ಡ, ಹಾಂ, ಸತ್ವಗುಣ ಆಗ್ಯದ. ಬರೋಬ್ಬರಿ ತಿಳ್ಕೊಕತ್ತಾನೆ. ಯಥಾವತ್ ಜ್ಞಾನ ಅಂತಾರಲ್ಲ, ಅದಕ್ಕೆ ಅವಾಗ ಸತ್ವಗುಣ ಆಗ್ಯದ ತಿಳ್ಕೊಬೇಕು. ಅದು ಪ್ರಕಾಶ. ಸರ್ವದ್ವಾರೇಶು ನೇತ್ರ ಶ್ರೋತೃಷು ಕಿವಿ ಎಲ್ಲಗಳು, ಇವು ದ್ವಾರದವರ ಜ್ಞಾನಕ್ಕೆ ಎಲ್ಲ ದ್ವಾರಗಳಿಂದ ಏನಪ್ಪ ಅಂತ ಕೇಳಿದ್ರೆ ಪ್ರಕಾಶ. ಯಥಾವತ್ತು ಜ್ಞಾನ ಆಯಿತು ಅಂತ ಕೇಳಿದ್ರೆ ಆವಾಗ ಸತ್ವಗುಣ ಅದನಪ್ಪ ಇವನಂತ ಸತ್ವಗುಣ ಈಗ ಕೆಲಸ ಮಾಡೋಕತ್ತೆ ಅದ ಅಂತ ತಿಳ್ಕೊಳ್ಬೇಕು. ಯಥಾವತ್ತು ಜ್ಞಾನ ಆಯ್ಕತ್ತು ಅಂದ್ರೆ ಇದ್ದುದು ಇದ್ದಂಗೆ ತಿಳಿಯಕತ್ತ ಅಂದ್ರೆ ಅವನಿಗೆ ಸತ್ವಗುಣ ಅಂತ. ಈಗ ನಾನು ಬ್ರಹ್ಮ ಇದ್ದೇನೆ, ಈಗ ದೇಹ ಅಂತ ತಿಳ್ಕೊಳ್ಳಿ. ನಾ ಬ್ರಹ್ಮ ಇದ್ದ ಬ್ರಹ್ಮ ಅಂತಂದ್ರೆ ಸತ್ವಗುಣ. ಸತ್ವಾದ ಸಂಜಾಯತೆ ಜ್ಞಾನಂ. ಜ್ಞಾನ ಸತ್ವಗುಣದಲ್ಲಿ ಯಾಕದ? ಅಸತ್ವ ಆಗಂಗಿಲ್ಲ. ಈ ಸತ್ವಗುಣಕ್ಕೆ ಭಾವ ಬಂತು ಅವನಿಗೆ ಅಂದ್ರೆ ತಿಳ್ಕೋಬೇಕು, ಈ ಮನುಷ್ಯ ಸಾತ್ವಿಕ ಅದಾನ. ಈ ಭಾವದಿಂದನೇ ಗೊತ್ತಾಗ್ತದೆ. ಅವನು ತಿಳ್ಬೇಕು. ಹೆಂಗೆ ಅಂತೀರಿ? ಭಾಳ ಪ್ರೀತಿಯಿಂದ ಮಾತಾಡ್ತಾ ಸಜ್ಜನ ಅದಾನ ಅಂತೀರಿ. ಮಾತು ಯೋಗ್ಯ, ಕೃತಿ ಯೋಗ್ಯ, ವ್ಯವಹಾರ ಯೋಗ್ಯ ಆಯ್ತದ, ಮನುಷ್ಯ ಸಾತ್ವಿಕ ಅದಾನಪ್ಪ ಅಂತೇಳಿ ಹೇಳ್ತಾನೆ. ಹೇಳ್ದಂಗೆ ಮಾಡ್ತಾನೆ, ಅವನಿಗೆ ಸಜ್ಜನ ಅಂತೀವಿ. ಅಂದ್ರೆ ಅವನಂತೀವಿ ಸತ್ವ. ಗುಣಗಳು ವ್ಯವಹಾರದಿಂದ ಗೊತ್ತಾಕವ. ಕುಂತವ ಇವ ಚಲೋ ಕೆಟ್ಟ ಅಂದ್ರೆ ಹೆಂಗೆ ಗೊತ್ತಾಕದ? ಅವನಿಗೆ ಮಾತಾಡೋಕೆ ಹಚ್ಚಬೇಕು, ಕೆಲಸ ಗೊತ್ತಾಕದ. ಇವ ಹೆಂಗದ ಕುಂತ ಕೂತಾನೆ. ಏನಂತ ಏನು ಅನ್ನಂಗಿಲ್ಲ. ಅವನಿಗೆ ಚಲೋ ಕೆಟ್ಟ ಏನು ಅನ್ನಕ್ಕೆ ಬರ್ತದೆ? ಏನಾರೇ ಅವ್ನು ಮಾಡಾಕತ್ತ, ಆಡಾಕತ್ತ, ನೋಡಾಕತ್ತ, ಕೇಳಾಕತ್ತ ಅಂದ್ರೆ ನಮ್ಗೆ ಗೊತ್ತಾಕ. ಅವನು ಇವನಿಗಿದ ರುಚಿ ಸತ್ವ ಗುಣ ಅಂತ ಗೊತ್ತಾಕ. ಅದಕ್ಕಂತಾರೆ ಅವರು, ಎಲ್ಲಿ ಪ್ರಕಾಶ ಸರ್ವ ಇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ಅದರ ಯಥಾವತ್ತು ಜ್ಞಾನ ಆಕತ್ತು ಅಂದ್ರೆ, ಹೌದಲ್ರಿ? ಅವನೇ ರಾಗಜ್ಞಾನ ಯಾರಿಗೆ ಅನ್ನಬೇಕು?
ಅವ ಹಾಡಕತ್ತಾನ ಗಾಂಧಾರಿ ರಾಗ, ಇವ ತಿಳ್ಕೊತಾನೆ ಮತ್ತೊಂದು ರಾಗ ಅಂದ್ರೆ ನನಗಿರೋದು ಯಾವ ರಾಗ ಆ ರಾಗ ಈ ರಾಗ ಗೊತ್ತಾ ಇವ ಸಂಗೀತ ಜ್ಞಾನ ಅದ ರೀ ಅವನಿಗೆ ಅಂತೀರಿ ನೀವು. ಹೌದು, ಮತ್ತು ಇಲ್ಲ ಅಂದ್ರೆ ಜ್ಞಾನ ಇಲ್ಲ. ಆ ಜ್ಞಾನ ಏನು ಮಾಡ್ತದೆ, ಯಾವುದು ಹೆಂಗೆ ಹಾಡೋದು ಯಾರಾಗ ಹಾಡ್ತಂದು ಗೊತ್ತಾಗ್ತದೆ ಅವನಿಗೆ ಸಾತ್ವಿಕ, ಅದು ಜ್ಞಾನದ ತಿಳ್ಕೋಬೇಕು. ಹಾಗಂತಾರೆ ಮಹಾನುಭಾವರು. ಇಲ್ಲಿ ಏನಪ್ಪ ಅಂದ್ರೆ ಅವ ಯಥಾವತ್ತು ಜ್ಞಾನ ಆಕತ್ತು ಸಾತ್ವಿಕದ ಅಂತ. ಸಾತ್ವಿಕದ ಬರೋಬ್ಬರಿ ಹೆಂಗದ. ಮತ್ತು ಅವನಿಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಇವನಿಗೆ ಸಾತ್ವಿಕ ಅಲ್ಲ. ಜಗತ್ತು ಏನದ, ಸುಳ್ಳದ. ಸತ್ಯ ಅಂತ ತಿಳ್ಕೊಳಕತ್ತಂದ್ರೆ ಭ್ರಮಕ ಜ್ಞಾನ ಅದ. ಯಾವುದು ಹೆಂಗದ ಹಂಗೆ ತಿಳ್ಕೊಳ್ಳೋದು ಸಾತ್ವಿಕ ಜ್ಞಾನ ಅಂತೆ. ಇದು ಎಲ್ಲಿ ಯಾಕಂದ್ರೆ ಸತ್ವ ಗುಣ ಇದೆ. ಯಥಾವತ್ತು ಜ್ಞಾನ ಆಯಿತು ಸತ್ವ ಗುಣ ಅದ ಇವನಂತಕ್ಕಂತ ತಿಳ್ಕೊಬೇಕು. ಏನು ವ್ಯವಹಾರ ಮಾಡಕ್ಕೆ ಹೇಳಿದ್ರೆ ಹಂಗೆ ಮಾಡಕತ್ತ, ಏನು ಮಾತಾಡಂದ್ರೆ ಹಾಗೆ ಮಾತಾಡಕತ್ತ, ಏನು ನೋಡಂದ್ರೆ ಅದೇ ನೋಡಕತ್ತ. ಮನುಷ್ಯ ಸಾತ್ವಿಕ ಅದಾನ್ರಿ ಅಂತೇನು. ಸಾತ್ವಿಕ ವ್ಯವಹಾರದಲ್ಲಿ ಅಂದ್ರೇನು, ಯಥಾವತ್ ತಿಳುವಳಿಕೆ, ಯಥಾವತ್ ವ್ಯವಹಾರ ಇತ್ತು ಅಂತಂದ್ರೆ ಅವನಿಗೆ ನಾವೇನಂತೇವೆ, ಸಾತ್ವಿಕ ಅದ ರೀ ಮನುಷ್ಯ ರೀ. ಮಾತಾಡ್ತಾನೆ ಒಂದು, ಮಾಡ್ತಾನೆ ಒಂದು, ಸಾತ್ವಿಕ ಅನ್ನಂಗಿಲ್ಲ. ಅವನಿಗೆ ಸಾತ್ವಿಕ ಅಂತೇವೆ. ಯಾಕೆ ಪ್ರಕಾಶ ಉಪಜಾಯತೆ, ಜ್ಞಾನ ಜ್ಞಾನೇಂದ್ರಿಯಗಳಿಂದ ಆಯಾಯ ವಸ್ತು ಬರೋಬ್ಬರಿ ಜ್ಞಾನ ಆಯಿತು ಅಂದ್ರೆ, ಕಣ್ಣಿನಿಂದ ಹೆಂಗದ ಹಾಗೆ ಜ್ಞಾನ, ಕಿವಿಯಿಂದ ಶಬ್ದದ ಹೆಂಗದ ಹಾಗೆ ಜ್ಞಾನ, ರಸದ್ದು ಹಾಗೆ ಜ್ಞಾನ. ಹಿಂಗಾಯಿತು ಅಂದರೆ ಅಂತಾರೆ ಯಥಾವತ್ತ ಜ್ಞಾನ ಸಾತ್ವಿಕ ಅಂತೇಳಬೇಕು. ಸತ್ವಗುಣದಿಂದ ವಸ್ತುಗಳ ಯಥಾರ್ಥ ಜ್ಞಾನ ಆಗ್ತದೆ. ಎಲ್ಲಿ ಯಥಾರ್ಥ ಜ್ಞಾನ ಆಗ್ತದೆ ಅದು ಸತ್ವಗುಣದ ಕಾರ್ಯ ಅಂತ ತಿಳ್ಕೋಬೇಕು ಅರ್ಜುನ ಅಂದ್ರೆ ಅವರು. ಮತ್ತೇನಂದರು, ಲೋಭ ಪ್ರವೃತ್ತಿರಾರಂಭ ಕರ್ಮಣ ವಶಮಸ್ಪೃಹ. ಲೋಭ ಮನುಷ್ಯನಿಗೆ ಆಸೆ, ಆಸೆ ಇದು ಮುಗಿಯಲಾರದ್ದು. ಅದಲ್ಲೇ ಲೋಭ. ಇನ್ನಿಷ್ಟು ಬೇಕು, ಶರೀರಕ್ಕೆ ಏನು ಉಡಕ್ಕೆ ಬಟ್ಟೆ ಬೇಕು, ಉಣಕ್ಕೆ ಅನ್ನ ಬೇಕು, ಇರೋಕ್ಕೆ ಜಾಗ ಬೇಕು. ಇದು ಲೋಭ ಅಲ್ಲ. ನಾ ಇರ್ತೀನಿ ರೀ, ಹಸ್ತದ ಅನ್ನ ಕೊಡ್ರಿ, ಲೋಭ ಅಲ್ಲ ಇದು. ಮನುಷ್ಯನಿಗೆ ಅತಿರಿಕ್ತ ಬೇಡ್ತಾನೆ, ಅತಿರಿಕ್ತ ಬೇಡ್ತಾನೆ. ಇದಕ್ಕಿಂತ ಹೆಚ್ಚಿನ ಬೇಡ್ತಾನೆ. ರೊಟ್ಟಿನ ತೃಪ್ತಿ ಆಗ್ತಿತ್ತು, ಈಗ ಮತ್ತು ಚಪಾತಿ ಬೇಡ್ತಾನೆ, ಚಪಾತಿ ಬೇಡ ಹೋಳಿಗೆ ಬೇಡ್ತಾನೆ, ಹೋಳಿಗೆ ಉಂಡೆ ಬೇಡ್ತಾನೆ. ಇದೇನದಲ್ಲ, ಇದು ರಜಸ್ ಅಲ್ಲ. ಅದಕ್ಕಂತಾರೆ ಅವರು ರಜಸ್ ಏನು ಮಾಡ್ತದೆ ಅದಕ್ಕೆ ಲೋಭ, ಲೋಭ ಮಾಡ್ತದೆ. ಮತ್ತೇನು ಮಾಡ್ತದೆ, ಸುಮ್ಮ ಕೊಂಡ್ರಂಬಲ್ಲ ಪ್ರವೃತ್ತಿ ಆರಂಭ. ಮನುಷ್ಯನಿಗೆ ರಜೋಗುಣ ಆಯಿತು ಅಂದರೆ ಮನುಷ್ಯನಿಗೆ ಕುಂಡ್ರಗುಣಗಿಲ್ಲ, ಅಲ್ಲಿ ನಡಿ ಅಂತದ. ಎಲ್ಲಿಗೆ ಆ ವಿಷಯ ಎಲ್ಲದ ಅಂತ ನಡಿ, ಅದರ ತುಂಬ ನೀರು ನಡಿ, ಪ್ರವೃತ್ತಿ ಮಾಡ್ತದೆ. ರಜಸ ಸುಮ್ಕೊಣ ಅದು ಚಂಚಲ ಅದ, ಚಂಚಲ. ಸಾತ್ವಿಕನೂ ಶಾಂತ ಅದ, ತಾಮಸನೂ ಶಾಂತ ಅದ. ಏನು ರೀ, ಇಬ್ಬರು ಶಾಂತ ಅದಾರ. ಇದು ನಡ್ಬರ್ಕದ ನೋಡ್ರಿ. ರಜೋಗುಣ ಸುಮ್ಮನೆ ಇರು ಬಿಡಂಗಿಲ್ಲ, ಕುಂಡ್ರು ಬಿಡಂಗಿಲ್ಲ. ಇದು ಅದು ಡೇಂಜರ್ ಅಂದರೆ ಇದೇ ರೀ. ತಮನೂ ಡೇಂಜರ್ ಅಲ್ಲ, ಅಟ್ಟು ಸಾತ್ವಿಕನೂ ಡೇಂಜರ್ ಅಲ್ಲ. ಡೇಂಜರ್ ಏನಾದ್ರೆ ಪೂರಾ ಶಾಣ್ಯಾನು ಬರೋಬರಿನೇ, ಪೂರಾ ದಡ್ಡನೂ ಬರೋಬರಿನೇ. ಈ ಅರ್ಧ ಕಂಪ್ನಿ ಇರ್ತಾವಲ್ರಿ ಇವು, ಈ ಅರ್ಧ ಕಂಪ್ನಿ ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ಕೆಡ್ತಾವೆ, ಮಂದಿ ಬುದ್ಧಿನೂ ಕೆಡಿಸ್ತಾವೆ. ಸಮಸ್ಯೆ ಇಲ್ಲೇ. ಪೂರಾ ಕತ್ಲೆ ಆದರೂ ಹಾವು ಕಾಣಂಗಿಲ್ಲ, ಪೂರಾ ಬೆಳಕಿನಾಗೂ ಹರಿದ ಹಾವು ಕಾಣಂಗಿಲ್ಲ. ಈ ನಡ್ಬರ್ಕದ ನೋಡಿ, ಮಂದಾಂಧಕಾರ. ಇದೇನಂದ್ರೆ ಇದು ಡೇಂಜರ್. ಸತ್ತು ಗುಣ ತಿಳಿದಾನ ಆರಾಮ, ತಮ್ಮ ಗುಣ ನಮ್ಗೆ ಗೊತ್ತಿಲ್ಲ ರೀ, ನಮಗೇನು ಬೇಡ ಅಂತ. ಇವ ಕೇಳೋದು ಬಿಡಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ, ಏನು ಉಲ್ಟಾ ಆರ್ಸ್ ಮಾಡ್ಕೊತ ಹೊಣ್ತಾನೆ. ಇದು ಭಾಳ ಪಂಚಾಯತ್ ರೀ. ಇವು ಡೇಂಜರ್ ಅದ ನಡುವೆ. ರಜೋಗುಣನೇ ಡೇಂಜರ್, ಸತ್ತು ಗುಣ ಏನೆಲ್ಲ ತಮ್ಮೋಡು ಸುಮ್ಮ ಕೊಡಿ. ಯಾರೇನಕ್ಕೆ ಮಾಡಲ್ರಪ್ಪ, ಮುಕ್ತರಾಗವ್ರು ಮುಕ್ತರಾಗ್ರಿ, ಭದ್ರ ನಾವು ಸುಮ್ಮ ಕೋತೇವಂತ. ಯಾರು ತಿಳಿದವ್ರು ಹೋದ್ರೆ ನಮ್ಗೆ ಏನು ಬೇಡ, ಏನು ಬೇಡ. ಹೆಂಗದ ಕುಂಭಕರ್ಣ ಇದ್ನಲ್ರಿ ಅವನು,
ಯಾರು ಯುದ್ಧ ಮಾಡಿ ರಾವಣ ಮಾಡಲಿ ರಾಮ ಮಾಡಲಿ ನಮಗೇನು ಮಾಡೋದು ಅದು. ಇವ ತಮಗುಣಿ ಕುಂಭಕರ್ಣ, ರಾಮ ಸತ್ವಗುಣಿ, ರಾವಣ ರಜೋಗುಣಿ, 3 ಮಂದಿ ಅದಾರ. ರಾಮ ಸತ್ವಗುಣಿನೂ ಅದಾನ, ರಾವಣ ರಜೋಗುಣಿನೂ ಅದಾನ, ಕುಂಭಕರ್ಣನೂ ಅದಾನ. ಯಾರಕ್ಕೆ ಸಾಯಲ್ಬೇಕ, ಯಾರಕ್ಕೆ ನಮಗೇನು ಮಾಡೋದು. ಅದಕ್ಕೆ ಈ ರಜೋಗುಣ ಏನಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಶಾಸ್ತ್ರ, ಲೋಭ ಪ್ರವೃತ್ತಿರಾರಂಭ ಕರ್ಮಣ ಅಶಮಸ್ಪೃಹ. ಶಮನೇ ಇಲ್ಲ, ಅಲ್ಲಿ ಶಾಂತಿನೇ ಇಲ್ಲ, ಶಮ ಇಲ್ಲದ್ದು. ಏಟು ಬಂದರೂ ಇನ್ನೂ ಅಂತ ಇನ್ನು ಶಾಂತಿನೇ ಇರಂಗಿಲ್ಲ. ಇದಕ್ಕೆ ಏನಂತಾರೆ ರಜೋಗುಣ ಅಂತ. ರಜೋಗುಣ. ಇನ್ನು ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಸೇತ ನಿಜಾಯಂತೆ. ಇಲ್ಲಿ ಹೇಳಪ್ಪ, ಅಪ್ರಕಾಶೋ ಕತ್ತಲೆಗೆ ಅದಾರ ಅವರು. ಬೆಳಕಿನ ವಿಚಾರನೇ ಬೇಡ ಅವರಿಗೆ, ಬೆಳಕಿನ ವಿಚಾರೇ ಬೇಡ. ಅದು ಏನು ಮಾಡೋದು? ಗೂಗಿ ಬೆಳಕಿನ ವಿಚಾರ ಜರೂರತೇ ಇಲ್ಲ, ಅದಕ್ಕೆ ಅದು ಜರೂರತೆ ಇಲ್ಲ, ಬೆಳಕೆ ಬೇಡ. ನಾವು ಇದ್ರಾಗಿರ್ತೇವೆ, ಮಸ್ತ್ ಇದ್ದೇವೆ ಅಂತವು. ಹಂಗೆ ಯಾರು ಜ್ಞಾನದ ವಿಚಾರನೇ ಮಾಡೋಂಗಿಲ್ಲ. ಕಸ್ತು ಹಮ್ಕೋ ಹಮ್ಕೋತ ಅವು ಯಾವ ಬೇಡ, ನಮಗೇನು ತೊಗೊಂಡು ನಡೆದ ಗಾಡಿ ನಡಲಿ ಅಂತಾನು. ಏನು ಕಂಬಿದ್ದ ಅಂತ ಕಸ್ತು ಹಮ್ಕೋ ಹೊಮ್ ಅಂತ ವಿಚಾರ ಮಾಡೋನು. ಏನು ಕಂಬಿದ್ದ ಅಂತ ಅವ್ರ ವಿಚಾರ ಜರೂರತ್. ನಾವು ನಡೆದದ ಆರಾಮ್ಸೆ ಇದ್ದೇವೆ ಅಂತ. ಅದಕ್ಕಂತ ನಾವು ಇವೆಲ್ಲ ಅಪ್ರಕಾಶ ಜ್ಞಾನ ಜರೂರತ್ತಿಲ್ಲ. ಗೂಗಿ ಕಂಪ್ನಿ ಇವು ಗೂಗಿ ಕಂಪ್ನಿ. ಜ್ಞಾನ ನಮ್ಮ ಜರೂರತೆ. ಅಪ್ರಕಾಶ ಅಪ್ರವೃತ್ತಿಶ್ಚ, ಪ್ರವೃತ್ತಿನೇ ಇಲ್ಲ. ಯಾಕೆ? ಅವು ಚೇತನ ಇದ್ದರೂ ಅಚೇತನ ಇದ್ದಂಗೆ ಅದಾವು. ಅವು ಪ್ರವೃತ್ತಿನೇ ಇಲ್ಲದು. ಇಷ್ಟು ಆವರಣ ಅದ ಅವ್ರ ಮೇಲೆ, ಅದು ಪ್ರವೃತ್ತಿನೇ ಇಲ್ಲ. ಏನು ಮಾಡಬೇಕು ತಗೋಬೇಕು ಅಂತ ಅನ್ನಂಗಿಲ್ಲ, ಯಾವುದೂ ಇಲ್ಲ. ಚಲೋನೂ ಇಲ್ಲ, ಕೆಟ್ಟು ಇಲ್ಲ ನೋಡ್ರಿ ಅಂತಾರೆ ಮನೆ. ಅವ್ರು ಇದ್ದೂ ಇದ್ದಂಗೆ ರೀ, ಇದ್ದೂ ಇದ್ದಂಗೆ. ಸತ್ಯ ಇಲ್ಲ, ಸತ್ಯ ಮಾಡ್ಕೊಟ್ಟು ಚಿಂತೆ ಇರ್ತಾರೆ. ಸತ್ಯವೇ ಇಲ್ಲ, ಏನು ಕೆಲಸಕ್ಕೆ ಬರ್ತಾನೂ ಇಲ್ಲ. ಇದ್ದೂ ಇದ್ದಂಗೆ ಇರ್ತಾವೆ. ತಮಗುಣ ಹೆಂಗೆ ಇದ್ದೂ ಇದ್ದಂಗೆ. ಅಪ್ರಮಾದ. ಏನಾರು ಮಾಡ್ಯಾದ್ರೆ ಅದು ತಪ್ಪೇ ಮಾಡೋ, ಚಲೋರೆ ಮಾಡೋ ಪ್ರಶ್ನೆ ಇಲ್ಲ. ಅಪ್ರಮಾದ. ಅದಕ್ಕೇನಪ್ಪ ಅಂದ್ರೆ ಶಾಸ್ತ್ರ ಹೇಳ್ತಾರೆ, ಅಪ್ರಕಾಶೋ ಅಪ್ರವೃತ್ತಿ ಪ್ರಮಾದೋ. ಪ್ರಮಾದ ಅಂದರೆ ಮರಿ. ಏನು ಕೇಳಿದ್ರು ಮರಿ. ಭಾಳ ಮಂದಿಗೆ ಯಾವ್ರಿಂದ ಬಂದಿರೋದಕ್ಕೆ ನಾನು ರೀ ಯಾವ್ರಿಂದ ರೀ ಪಂಚಾಯತ್ ಇಂಥವ್ರಿಗೆ ಬ್ರಹ್ಮಜ್ಞಾನ ಯಾವ ಮಾಡಿಕೊಡ್ಬೇಕು, ಯಾವ ಮಾಡಿಕೊಡ. ಅವ ಯಾವ್ರಿಂದ ಬಂದಾನೆ ಅವನೇ ಕೇಳ್ತಾನೆ, ನಾನು ರೀ ಯಾವ್ರಿಗೆ ರೀ ಬಂದೀನಿ ರೀ. ಏನು ಮಾಡಿ ಇಂಥ ಮಂದಿಗೆ ಜ್ಞಾನ ಹೆಂಗೆ ಸಾಧ್ಯ ಅಂತ. ಅದಕ್ಕೆ ಪ್ರಮಾದ. ಈ ಪ್ರಮಾದ ಇದ್ದರೆ ಇರಲಿ, ಹಠ ಇರಬಾರ್ದು ರೀ. ಏನಿಗೆ ಬುದ್ಧಿ ಯಾಕೆ ನಾ ಬುದ್ಧಿ ಹಾಕಿಲ್ಲ ಅಂತೀರಿ? ನನ್ನ ಬುದ್ಧಿ ಇಲ್ಲೇನು? ಬುದ್ಧಿ ಇಲ್ಲ, ಹಠ ಇರಬಾರ್ದು ರೀ. ಮೋಹ ಅಂತಾರೆ ಅದಕ್ಕೆ. ಮೋಹ ಅಂದರೆ ತಾ ಮಾಡೋದ್ದೇ ಖರೆ, ತಾ ತಿಳಿದದ್ದೇ ಖರೆ, ತಾ ಆಡದ್ದೇ ಖರೆ. ಇದಕ್ಕೆ ಮೋಹ ಅಂತಾರೆ. ಅವ ಮತ್ತೊಂದು ಕೇಳೋಕೆ ಊಹ ಮೋಹ, ಮತ್ತೊಂದು ವಿಚಾರ ಮಾಡ್ಲಿಕ್ಕೆ ಅವ್ನು ತಯಾರನೇ ಇಲ್ಲ. ಅವನು ಮತ್ತೊಂದು ವಿಚಾರ ತಯಾರು, ಇದು ಮೋಹ. ಇವೆಲ್ಲ ಮೋಹ ಭಾವ ಇವೆಲ್ಲ ಭಾವ ಅಂತಾರೆ. ಏ ಭಾವ ಸಾತ್ವಿಕ ಅದಕ್ಕೆ ಹೇಳಕತ್ತಾರೆ ಅವರು ಇಲ್ಲಿ. ನೋಡು ಅರ್ಜುನ, ಸತ್ವಗುಣದಿಂದ ತಮೋಗುಣದಿಂದ ರಜೋಗುಣದಿಂದ ಏನಪ್ಪ ಆಗ್ತಾವೆ ಇವೆಲ್ಲ ಏನಪ್ಪ ಅಂತ ಕೇಳಿದರೆ, ಇವು ತಮ್ಮ ದುಃಖವನ್ನು ಕೊಡ್ತಾವೆ. ಏನೇನು ಆಗ್ತಾವೆ? ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಇವು ಏನಾಕ್ಕವ ಅಂತ ಕೇಳಿದರೆ, ಹೀಗೆ ಸತ್ವಗುಣ ವೃದ್ಧಿ ಉಳ್ಳ ಮನುಷ್ಯ ದೇಹ ಬಿಟ್ಟ ಅಂದರೆ ಆ ಭಾವನೆಯಿಂದ ಉತ್ತಮ ಲೋಕವನ್ನು ಹೊಂತಾನೆ. ತಮೋಗುಣದಿಂದ ದೇಹ ಬಿಟ್ಟ ಭಾವದಿಂದ
ಅವ ನೀಚವಾದ ಯೋನಿಗಳಲ್ಲಿ ಹೋಗ್ತಾನೆ. ರಜೋಗುಣದಲ್ಲಿ ಬಂದ ಅಂದ್ರೆ ಅವ ಮತ್ತು ಮನುಷ್ಯನಾಗಿ ಬರ್ತಾನೆ. ಇವೆಲ್ಲ ಫಲಗಳನ್ನು 14ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ. ಇವೆಲ್ಲ ಭಾವಗಳು. ಭಾವ ಅಂದರೆ ಏನು ರೀ? ವ್ಯವಹಾರಗಳು. ವ್ಯವಹಾರ ಎದರಿಂದ? ಕರ್ಮೇಂದ್ರಿಯ ಜ್ಞಾನೇಂದ್ರಿಯಿಂದ ನಡೀತಾವೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಮನಸ್ಸಿನಿಂದ ಇವೇನೇನು ಭಾವದಿಂದ ಕ್ರಿಯೆಗಳು ಆಗ್ತಾವೆ ಅರ್ಜುನ, ಇವೆಲ್ಲ ಕ್ರಿಯೆಗಳು ಏನದಾವ ಅಂತ ಕೇಳಿದ್ರೆ ಅವು ನನ್ನಿಂದನೇ ಬರ್ತಾವೆ. ನಾನೇ ಇದ್ದೀನಿ. ಈಗ ನೀವು ಪರದೆ ಮೇಲೆಪ್ಪ ಅಂದ್ರೆ ಅನಂತ ಚಿತ್ರಗಳು, ಅನಂತ ಬಣ್ಣಗಳು ಕಾಣ್ತಾವೆ. ಹೌದಲ್ಲ? ಅದು ಎಲ್ಲಿಂದ ಬರ್ತಾವೆ ಅಂದ್ರೆ ಎಷ್ಟು ಬಣ್ಣದ ಗ್ಲಾಸಿನ ಮೇಲೆ ಬಿಳಿ ಪ್ರಕಾಶ ಬಿಳಿನೇ ಇರ್ತದೆ. ಆ ಪ್ರಕಾಶ ಅದರ ಮೇಲೆ ಬಿತ್ತು ಅಂತ ಕೇಳಿ ಅಷ್ಟು ಥರ ಬಣ್ಣ ಆಗಿ ಕಾಣ್ತಾವೆ. ಅಷ್ಟು ಬಣ್ಣ ಇರೋಂಗಿಲ್ಲ. ಪ್ರಕಾಶ ಆದರೆ ಬಿಳಿದೇ ಇರ್ತದೆ. ಅದು ಇಷ್ಟ್ಯಾಕೆ ತೋರ್ತದಕ್ಕೆ ಆಯಾಯ ಗ್ಲಾಸುಗಳಲ್ಲಿ ಏನಾದ್ರು ಮುಂದೆ ಹಚ್ಚಾರ ಅದ್ರ ಮೇಲೆ ಬಿತ್ತು ಅಂದ್ರೆ ಅಲ್ಲಿ ಹೊರಗೆ ಏನು ಕಾಣ್ತದೆ? ನಾನಾ ಕಲರ್ಗಳು ಕಾಣ್ತಾವೆ. ಹಂಗೆ ನಾನೇ ಅನಂತ ವೃತ್ತಿಗಳಲ್ಲಿ ಕೂಡಿ ರಜರೂಪ ಭಾವದಲ್ಲಿ, ತಮೋರೂಪ ಭಾವದಲ್ಲಿ, ಆಮೇಲೆ ಸತ್ವಭಾವದಲ್ಲಿ ವ್ಯವಹಾರ ಮಾಡ್ತಾರೆ. ನನ್ನಿಂದನೇ ಆಗ್ತವೆ. ಇಲ್ಲ ಅಂದ್ರೆ ಅವಿಂದ ಏನು ವ್ಯವಹಾರ ಆಗ್ತಾವೆ? ಆಗೋದಿಲ್ಲ ಅಂತ. ಮತ್ತ ಏವೇತಿ ತಾನ್ ವಿದ್ಧಿ. ಮತ್ತ ಅಂದ್ರೆ ನನ್ನಿಂದಲೇ. ಮತ್ತ ಏವ ನನ್ನಿಂದಲೇ ಇತಿ ಹಿಂಗೆ ತಾನ್ ವಿದ್ಧಿ. ಅವುಗಳೆಲ್ಲ ಅಂತ ತಿಳ್ಕೊ. ತಾನ್ ಭಾವಾನ್, ಅವೆಲ್ಲ ಭಾವಗಳು ಮತ್ತ ಏವೇತಿ ವಿದ್ಧಿ. ಏನು ವ್ಯವಹಾರ ಮಾಡ್ತಾನೆ ಮನುಷ್ಯ, ಸತ್ವ ರಜಾ ತಮೋ ಗುಣದಿಂದ ಏನು ವ್ಯವಹಾರ ಮಾಡ್ತಾನೆ, ಅವೆಲ್ಲ ಆ ಗುಣರೂಪವಾದ ನನ್ನಲ್ಲಿ ಅದು ನನ್ನಿಂದನೇ ನನ್ನ ಆಶ್ರಯದಿಂದನೇ ಆಗ್ತದೆ. ನತು ಅಹಂ ತೇಷು ಅಹಂ ನತು. ತೂ ಅಂದ್ರೆ ಬಿಲ್ಕುಲ್. ನಾನು ಅವುಗಳಲ್ಲಿ ಇಲ್ಲ. ಆ ವ್ಯವಹಾರದ ಸಂಪರ್ಕ, ವ್ಯವಹಾರದ ಲಾಭಹಾನಿ ಅವು ನನಗೇನು ಸಂಬಂಧ ಇಲ್ಲ. ಅವು ನಂಬುವ ಸಂಬಂಧ ಅವೇನಿಲ್ಲ. ಅವು ಅವರಿಗೆ ನಮಗೇನು ಸಂಬಂಧ ಇರೋಂಗಿಲ್ಲ. ಅದಕ್ಕೆ ಅವು ನಮ್ಮ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ. ಆದರೆ ಮೈ ನನ್ನಲ್ಲಿ ವ್ಯವಹಾರ ಮಾಡ್ತಾರೆ. ನಾನು ಬಿಟ್ಟು ವ್ಯವಹಾರ ಮಾಡೋಕ್ಕೆ ಬರೋಂಗಿಲ್ಲ. ಆ ಮೂಲ ಪ್ರಕಾಶದಲ್ಲಿ ವ್ಯವಹಾರ ಇಲ್ಲದು. ಅನಂತ ರಂಗದಲ್ಲಿ ರೂಪದಲ್ಲಿ ತೋರ್ತಕ್ಕಂಥದ್ದು ಆ ಮೂಲ ಪ್ರಕಾಶ. ಆ ಫಿಲ್ಮದಾಗ ಬಿದ್ದ ಕೂಡಲೇ ಹಂಗೆ ಕಾಣ್ತದೆ, ಅನಂತ ಕಾಣ್ತದೆ. ಮೂಲ ಪ್ರಕಾಶ ಶುದ್ಧ ಅದ, ಸ್ವಚ್ಛ ಅದ. ಅದರಾಗ ನಾ ಇದ್ದೇನೆ, ನಂದ್ರಾಗ ಅವಿಲ್ಲ. ಯಾಕೆ? ಅದು ಮುಂದದ, ನಾ ಹಿಂದಿದ್ದೀನಿ. ಫಿಲ್ಮ್ ಮುಂದಿರ್ತದೆ, ಪ್ರಕಾಶ ಹಿಂದಿರ್ತದೆ. ಅದರಾಗ ನಾ ಹೋಗಿರ್ತೀನಿ. ಅವು ನನ್ನಲ್ಲಿ ಇರೋಂಗಿಲ್ಲ, ನಾ ಹಿಂದಿದ್ದೀನಿ. ನನ್ನಲ್ಲಿ ಇರೋಂಗಿಲ್ಲ ಅವು ನನ್ನಲ್ಲಿ ಇರೋಂಗಿಲ್ಲ. ಅದಕ್ಕೆ ಅವು ನನ್ನಲ್ಲಿಯೇ ಇರುತ್ತವೆ. ಯಾಕೆ ಇರುತ್ತವೆ ಅನ್ನುವ ಸತ್ಯ ನನ್ನದೇ ಇರುತ್ತದೆ ಅಲ್ಲ. ಅವು ಯಾಕೆ ಅವು ಇರುತ್ತವೆ ಅನ್ನೋದು ಎಲ್ಲಿಂದ? ನಂದೇ. ಆ ಸತ್ತು ನಂದೇ ಅದ. ನಂದು ಸತ್ತು ಅದ ಅಂತ ತಿಳ್ಕೊಂಡೆ ಅವು ಏನಪ್ಪ ಅದ ಅನ್ಸಕತ್ತೆ. ಇಲ್ಲಾಂದ್ರೆ ಅದ ಅಂತ ಹೆಂಗೆ ಅಂತಿತ್ತದು? ನಾಮವದೆ ರೂಪವದೆ ಅದು ಅನ್ನೋದು ಯಾರದು? ನಾ ಅದರಾಗಿದ್ದೀನಿ. ಆದರೆ ಆ ನಾಮರೂಪ ನನ್ನಲ್ಲಿಲ್ಲ. ನಾನು ಅನಾಮಿ ಅರೂಪ. ನಾನು ರೂಪಿಲ್ಲ, ನಾನಿಲ್ಲ. ಅದರೊಳಗೆ ನಾ ಇದ್ದೀನಿ. ನಾಮ ಅದೇ ಅನ್ನಕ್ಕೆ ನನ್ನ ಸತ್ತು ಬೇಕು. ರೂಪ ತೋರುತ್ತದೆ ಅನ್ನಕ್ಕೆ ನನ್ನ ಚಿತ್ತು ಬೇಕು. ಇಲ್ಲಾಂದ್ರೆ ಹೆಂಗೆ ತೋರ್ತಾವ? ಅದಕ್ಕೆ ಅವುಗಳಲ್ಲಿ ನಾನು ಇದ್ದೇನೆ. ಸತ್ತು ಚಿತ್ತು ನಾಮರೂಪದಲ್ಲಿ ಇರುತ್ತದೆ. ನಾಮ ಅದೇ ರೂಪ ತೋರು ಅಲ್ಲೇ ಅದ. ನನ್ನಲ್ಲಿ ಅವು ಇಲ್ಲ. ನನ್ನಲ್ಲಿ ಅವು ನಾಮರೂಪಗಳು ಇಲ್ಲ. ಅದಕ್ಕೇನಪ್ಪ ಅಂತ ಕೇಳಿದರೆ ನತ್ವಹಂ ತೇಷು ತೇ ಮಯಿ ತೇಷು ಅಹಂ. ಆದರೆ ಅವು ಮೈ ತೇ ನನ್ನಲ್ಲಿ ಅವು ಯಾವ ಕೂಡ ಇಲ್ಲ.
ಕಿಂಚ ಏ ಚೈವ ಸಾತ್ವಿಕ ಸತ್ವ ನಿರ್ವೃತ್ತ ಭಾವ ಪದಾರ್ಥ ರಾಜಸ ರಜೋ ನಿರ್ವೃತ್ಯ ತಾಮಸ ತಮೋ ನಿವೃತ್ತಾಶ್ಚ. ಏನ್ರಿ ಅದಕ್ಕೆ ಹೇಳೋದು ಏನಂತಾರೆ ಅವರು? ಕಿಂಚ ಏ ಚೈವ, ಕಿಂಚ ಮತ್ತು, ಏ ಚೈವ ಅಂದ್ರೆ ಜೋಡಿ, ಇನ್ನೊಂದು ಏನದ ಚೈವ, ಅವು ಯಾವ್ಯಾವು? ಸಾತ್ವಿಕ. ಸಾತ್ವಿಕ ಸತ್ವ ನಿರ್ವೃತ್ತ, ಸತ್ವದಿಂದ ಆದಂಥವುಗಳು. ಭಾವ ಸತ್ವಗುಣದಿಂದ ಆಗ ನಿರ್ವೃತ್ತ ಅಂದ್ರೆ ಆದಂಥವು, ತಯಾರಾಗಿ ಹೊರಬಂದ ಭಾವಗಳು. ಸಾತ್ವಿಕ ಸತ್ವ ನಿವೃತ್ತ ಏನು? ಭಾವ ಪದಾರ್ಥ ವ್ಯವಹಾರಗಳು. ರಾಜಸ ರಜೋ ನಿರ್ವೃತ್ತ, ರಜದಿಂದ ಆಗಿರತಕ್ಕಂತಹ ಏನಪ್ಪ? ಪದಾರ್ಥ ವ್ಯವಹಾರಗಳು ಭಾವಗಳು. ತಾಮಸ ತಮೋ ನಿರ್ವೃತ್ತಾಶ್ಚ, ತಮೋದಿಂದ ಆಗಿರತಕ್ಕಂಥ ವ್ಯವಹಾರಗಳು ಏನದಾವ? ಏಕೇಚಿತ್ ಮತ್ತೇನಾದರೂ ಇದ್ರೆ ಪ್ರಾಣಿನಾಂ ಸ್ವಕರ್ಮವಶಾತ್ ಜಾಯಂತೆ, ಅವರ ಕರ್ಮಗಳ ಮುಂದೆ ಆ ವ್ಯವಹಾರ ಅವೆಲ್ಲ ನಡೀತಾವೆ. ಯಾಯ ಪ್ರಾಣಿ ಏನೇನು ಮಾಡ್ಯಾನ, ಸತ್ವಗುಣದಿಂದ ಮಾಡಿದ್ರೆ ಸತ್ವ ವ್ಯವಹಾರ ನಡೀತದೆ. ರಜೋಗುಣದಿಂದ ಇದ್ದ ಅಂದ್ರೆ ರಜೋಗುಣ ನಡೀತಾವೆ. ತಮೋಗುಣದಿಂದ ಮಾಡಿ ತಮೋಗುಣ ನಡೀತಾವೆ. ಅವೆಲ್ಲ ವ್ಯವಹಾರ ನಡೀತಾವೆ. ಆ ಎಲ್ಲ ಮೂರು ಗುಣಗಳಿಂದ ಕೂಡಿಕೊಂಡ ಮನುಷ್ಯರು ಮಾಡುವ ಎಲ್ಲ ವ್ಯವಹಾರಗಳಲ್ಲಿ ನಾನು ಇರುತ್ತೇನೆ. ಪಾಪಿ ವ್ಯವಹಾರ ಮಾಡ್ತಾನೆ ಅಲ್ಲ, ನನ್ನ ಪರಮಾತ್ಮ ಇಲ್ಲೇ, ಎಲ್ಲ ಕಡೆ ನಾನು ಇರುತ್ತೇನೆ. ಅದಕ್ಕಂತಾರು ಭಾವ ತಾನ್ ಮತ್ತ ಏವ ಜಾಯಮಾನ ಇತ್ಯೇವಂ ವಿದ್ಧಿ. ಅವರು ಮಾಡತಕ್ಕಂಥ ಸಮಸ್ತ ವ್ಯವಹಾರದೊಳಗೆ ನಾನು ಇದ್ದೇನೆ, ನನ್ನಿಂದನೇ, ನನ್ನ ಅಧಿಷ್ಠಾನದಲ್ಲಿಯೇ ಅಲ್ಲಿ ಇವೆಲ್ಲ ವ್ಯವಹಾರ ಆಗ್ತವೆ. ನಾ ಇಲ್ಲ ಅಂದ್ರೆ ವ್ಯವಹಾರ ಹೆಂಗಾಗ್ತಪ್ಪ? ಅವರ ಅವು ಭಿನ್ನ ಭಿನ್ನ ವ್ಯವಹಾರ ಇರಬೇಕು, ಬಲ್ಬ್ ಹೆಚ್ಚು ಕಡಿಮೆ ಇರಬೇಕು. ಆದರೆ ಕರೆಂಟ್ ನಾ ಇಲ್ಲೇ ಜೀರೋನೂ ಉರಿಯಂಗಿಲ್ಲ, 100 ಉರಿಯಂಗಿಲ್ಲ, 1000 ಉರಿಯಂಗಿಲ್ಲ. ಅವು ನಾ ಬೇಕವು, ಅದ್ರ ಒಂದರ ಒಂದು ವ್ಯವಹಾರ ಇಲ್ಲವು. ಪರಂತು ನಾ ಇಲ್ಲದೆ ಅವರ ವ್ಯವಹಾರನೇ ಇಲ್ಲ, ಸಣ್ಣದು ಇಲ್ಲ ದೊಡ್ಡದಿಲ್ಲ ಯಾವುದೂ ಇಲ್ಲ. ಅದಕ್ಕಂತಾರು ವಿದ್ಯೆ ಸಮಸ್ತಾನೇವ ಯದ್ಯಪಿ ಹಿಂಗಿದ್ರೂ ತೇ ಮತ್ತೋ ಜಾಯಂತೆ, ಅವೆಲ್ಲ ನನ್ನಿಂದನೇ ವ್ಯವಹಾರ ಮಾಡ್ತಾವೆ, ಹುಡ್ತಾವೆ. ತಥಾಪಿ ಹಾಗಿದ್ರು ನನಗೇನು ಸಂಬಂಧ? ಧೃತರಾಷ್ಟ್ರ ಅತ್ತ ಯಾಕೆ? ನನ್ನಿಂದ ಹುಟ್ಟ್ಯಾವ ಮಕ್ಕಳು, ನಾನು ಕಣ್ಣು ಮುಂದೆ ಹೋದು ಯಪ್ಪ ಅಂತ ಅದರ ಕೃಷ್ಣನ ಮುಂದೂ ಕೃಷ್ಣ ಮಕ್ಕಳು ಎಲ್ಲರೂ ಸತ್ತರು. ಅವನ ಮುಂದೆ ಸತ್ತಾರ, ಅವನು ಪೂರ ಎಲ್ಲ ವಂಶ ನಷ್ಟ ಆಗ್ಯಾನ. ಅವ ಗೊತ್ತಿಲ್ಲ. ಮತ್ತೆ ಏವ ಜಾಯಂತೆ, ಇವು ಮಕ್ಕಳು ನನ್ನಿಂದ ಹುಟ್ಟ್ಯಾವ, ನಾ ಆರಾಮಿದ್ದೀನಿ ಅಂತ. ಧೃತರಾಷ್ಟ್ರ ಮಕ್ಕಳು ನನ್ನಿಂದ ಹುಟ್ಟ್ಯಾವ, ಸತ್ತು ಅಳಕತ್ತ. ಹೆಂಗದರಿ? ಇಬ್ಬರು ಅದಾರ, ಧೃತರಾಷ್ಟ್ರ ಅದಾನೆ, ಕೃಷ್ಣ ಅದ. ಕೃಷ್ಣ ಮುಂದೆ ಸತ್ವ ಎಲ್ಲ ಆರಾಮಾಯ್ತಂದ. ಏನು ಚಿಂತೆ ಇಲ್ಲ, ಮಕ್ಕಳ ಸಲುವಾಗಿ ಚಿಂತೆ ಮಾಡ್ತಾರೆ. ಆರಾಮ. ಇವ ಧೃತರಾಷ್ಟ್ರ ಇದು 10 ಕಡಿ ಸತ್ತು, ಅಡವೆ ಹೋಗಿ ಸತ್ತ. ಅದಕ್ಕೆ ಅಂತಾನೆ ಇವು ನನ್ನಿಂದ ಆಗ್ಯಾವ, ನಾ ಅವ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಅರ್ಜುನ ಅದ್ರಾಗಿಲ್ಲ, ಎಲ್ಲದ್ರಾಗಿದ್ದು ನಾ ಏನಿಲ್ಲ. ಅದಕ್ಕೆ ಅಂತಾರೆ ಅವರು ಇತ್ಯಮಿದ್ ಸಮಸ್ತಾನ್ ಏವ, ನನ್ನಿಂದ ಎಲ್ಲನೂ ಹುಟ್ಟೆ ಅಂತ ತಿಳ್ಕೊ. ಯದ್ಯಪಿ ತೇ ಆದರೂ ಏನಪ್ಪ, ಆದರೂ ಇವೆಲ್ಲ ಹುಟ್ಟಿದ್ರು, ಯದ್ಯಪಿ ತೇ ಮತ್ತೋ ಜಾಯಂತೆ, ನನ್ನಿಂದ ಹುಟ್ಟಿದ್ರು, ತಥಾಪಿ ಹಂಗೆ ಹುಟ್ಟಿದ್ರು, ನತು ಅಹಂ ತೇಷು, ನಾನು ಅವುಗಳಲ್ಲಿ ಇಲ್ಲ. ಎಂತ ಹೇಳ್ತೀರಿ? ಪಟದಾಗ ಎಳಿ ಅದ ಇಲ್ಲ ಅಂತೀವಿ.
ನಾ ಅವುಗಳಲ್ಲಿ ಇಲ್ಲ. ಇದ್ಯಾಂಗ್ರಿ ಮಾತು ರೀ? ಎಲ್ಲ ನಮ್ಮ ರೂಪದ ಅಸ್ಥಿ ಭಾತಿ ಪ್ರೀ ಇಲ್ಲೇ ಅದು ರೂಪನೇ ಇರೋಂಗಿಲ್ಲ. ನಾ ಭಾತಿ ಹೌದಲ್ರಿ? ಇಲ್ಲ ಮತ್ತು ನೀ ಹಿಂಗಂತಿ ನಾನು ಅದರಲ್ಲಿ ಇಲ್ಲ ಅಂದ್ರೇನು? ಅದರ ವಶನ ಇಲ್ಲ, ಅದರ ಅಧೀನ ಇಲ್ಲ ಅಂತ. ನಾ ಅದರ ಇಲ್ಲ ಅಂತ ಅಲ್ಲ, ಅದರ ಅಧೀನ ಇಲ್ಲ. ಅವಶಂ ಇತಿ ವಿದ್ಧಿ, ನಾನು ಅದರ ವಶ ಅಲ್ಲ. ಮನೆಯಾಗಿದ್ದೀನಿ, ಮನೆ ಮ್ಯಾ ಮೋಹ ಇಲ್ಲ. ಹೆಣ್ತಿ ಅದಾಳ, ಆಕೆ ಕೈಯಾಗ ನಾ ಆಕೆ ಹೇಳ್ದಂಗೆ ಕೇಳಂಗಿಲ್ಲ. ವಶ ಆಗಬಾರ್ದು. ಅದ ನಾ ಇಲ್ಲ ಅಂತಲ್ಲ, ನಾ ಇಲ್ಲಿ ಜಗತ್ತೇ ನಡೆಯಂಗಿಲ್ಲ. ಹೌದಲ್ರಿ? ಹೆಣ್ತಿ ಇಲ್ಲ ಮನೆ ನಡೀತದೆ ರೀ? ನಡೆಯಂಗಿಲ್ಲ. ಹಂಗೆ ಮಾಯಾ ಇಲ್ಲೇ ನಡೆಯಂಗನೇ ಇಲ್ಲ. ಪರಂತು ಹೆಣ್ತಿ ಅದಾಳ, ಹೆಣ್ತಿ ಹೇಳ್ದಂಗೆ ಕೇಳಂಗಿಲ್ಲ. ಅವ ಹೇಳ್ದಂಗೆ ಹೆಣ್ತಿ ಕೇಳ್ತಾಳೆ. ಹಂಗಿರ್ಬೇಕು. ನಾ ಹೆಂಗಿದ್ದೀನಿ ಅಂದ್ರೆ ನಾ ಹೇಳ್ದಂಗೆ ಮಾಯಾ ಎಲ್ಲ ಸೃಷ್ಟಿ ಕೇಳ್ತಾರೆ. ಅವಶಂ ಅದಕ್ಕೆ ಬರೆದರು. ಏನಪ್ಪ ಅಂತ ಕೇಳಿದ್ರು ಅವರು, ಯದ್ಯಪಿ ತೇ ಮತ್ತೋ ಜಾಯನ್ ತಥಾಪಿ ನತು ಅಹಂ ತೇಷು ಅಧೀನ ಅಂದ್ರೆ ತದ್ ವಶಃ. ಅದರ ವಶದಾಗಿಲ್ಲ, ಅದರ ಅಧೀನದಾಗ ನಾ ಇಲ್ಲ. ಅದರಾಗೆ ಇದ್ದೀನಿ, ಅದ್ರ ಅಧೀನದಾಗ ನಾ ಇಲ್ಲ. ಅವ್ರಂಗೆ ಇರ್ತಾರೆ, ಅವ್ರು ಹೇಳ್ದಂಗೆ ಇರಂಗಿಲ್ಲ ಅಂತ. ಅದು ಅಧೀನ. ಯದ್ಯಪಿ ತೇ ಮತ್ತೋ ಜಾಯಂತೆ ನ ಅಧೀನ ತದ್ವಶಃ ಯಥಾ ಸಂಸಾರಿಣ. ಬರದೇ ಬಿಟ್ರು. ಹೆಂಗೆ ಅವ ಹೆಂಡತಿ ಕೈಯಾಗಿರ್ತಾನೆ, ಮನೆ ಮಾಲಕ್ ಅದನ್ನು ಕರೆ ಬಜಾರ್ದಾಗ ಕುಂತಾನ, ಜಾತ್ರೆ ಪಟ್ಟಿ ಬಂದದ, ಸಾವುಕಾರ ಎಲ್ಲರೂ ಕೂಡ ಕತ್ಯಾರ, ನೀವೊಂದು 1000 ರೂಪಾಯಿ ಕೊಡ್ರಿ ನಾನು, ತಡ್ರಿ ಕೇಳಿ ಬರ್ತೀನಿ. ಮಾಲಕ್ರಿ ಅವ, ತಡ್ರಿ ಕೇಳಿ ಬರ್ತೀನಿ ಅಂತ ಅಲ್ಲ. ಅವ ವಶ ಆಗಾನ. ಇವ ಅಂತ ಕೇಳಂಗಿಲ್ಲ, ಆಕೆ ಏನು ಸಂಬಂಧ ರೀ, ಬರ್ಕೋರಿ 1000 ಅಂತಾನೆ. ಬರ್ಕೋ 1000. ಇವ ಏನದ ಅವಶ್ಯ ಅದಾನ. ಅವ ಕೇಳಿ ಬರ್ತೀನಿ ಅಂತ ಅಲ್ಲ, ವಶ ಅದ. ದೇವ್ರಂತಾನೆ, ಹೌದು ನನ್ನ ಮಾಯ ಅದ, ಎಲ್ಲ ಅದ, ನಾ ಅದು ಯಾಕೆ ನಾನು ಕೇಳಕ್ಕೆ ಹೋಗಿ ಅಂತಾನೆ. ನಾನು ಕೇಳಂಗಿಲ್ಲ. ನಾ ಏನು ಮಾಡಿ ಅದು ಉಣ್ಣಂತಾಳಕ್ಕಿ. ಅದಕ್ಕೆ ಇವ ಅಂತಾನೆ, ನಾ ಹೇಳೋದು ಮಾಡಂತಾನೆ. ಸೋಂಬ ತಿಂದು ಹೋಗು, ನಾ ಮಾಡೋದು. ಯಾಕೆ ವಶ ಅದಾನ. ಇವ ಹಂಗಲ್ಲ, ನಾ ಹೇಳೋದು ಮಾಡಂತಾನೆ. ಅದಕ್ಕೆ ಗಂಡ ಅನ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಭಂಡ ಅನ್ಬೇಕು. ಗಂಡ ಹಾಗೆ ಭಂಡ ಅಂತ ಹಂಗೆ ವಶ ಅದ ರೀ. ಜೀವ ಏನಂತಾನ, ನಾ ಹೇಳೋದು ಮಾಡ ಅಂತ ತಿಂತದೆ ಇದು. ಅದಕ್ಕೆ ಜೀವ ಆಗಿದೆ. ಅವಿದ್ಯೆ ಅದ್ರ ವಶ ಅದು. ಇದು ಅವಿದ್ಯೆ ವಶ ಆಗ್ಯದ. ಅದೇನು ಮಾಡ್ತದೆ ಅದು ತಿಂತದೆ. ಅವ ಹಂಗಲ್ಲ, ನಾ ಹೇಳೋದು ಮಾಡಂತಾನೆ. ಅದ್ರ ವಶ ನಾ ಇಲ್ಲಪ್ಪ. ಗಂಡ ಹೆಣ್ತಿ ಅದಾರ ಖರೆ, ಆಕೆ ವಶ ನಾ ಇಲ್ಲ, ನಾ ಹೇಳುತ್ತೆ ಅದು ಮಾಡು. ಜೀವ ಇದು ದುರ್ಬಲ ಗಂಡದ ಇದು, ಅದು ಹೇಳ್ದಂಗೆ ಇದು ಮಾಡ್ತದೆ. ಅದೇ ಮಾಡಿ ಅದಕ್ಕೆ ಅಂತಾರೆ ನಾ ಅದ್ರ ವಶ ಇಲ್ಲ. ಅದಕ್ಕಂತಾರೆ ಅವರು, ತೇಷು ತದ್ ಅಧೀನ ತದ್ವಶ. ಹೆಂಗೆ ಯಥಾ ಸಂಸಾರಿಣ ಬರೆದು. ಸಂಸಾರಿ ಮನುಷ್ಯ ಹೆಂಗೆ ಅವಿದ್ಯಾ ಕೈಯಾಗ ಅದಾನ. ನಾ ಹಂಗಲ್ಲಪ್ಪ, ನಾ ಹಂಗಲ್ಲ, ನನ್ನ ಕೈಯಾಗದದು. ನಾ ಹೇಳ್ದಂಗೆ ಮಾಡ್ತದದು, ನಾ ಹೇಳ್ದಂಗೆ ಮಾಡ್ತದೆ. ಅದಕ್ಕೆ ತೇ ಹೇಳಿದ್ರವ್ರು, ತೇ ಪುನಃ ಮೈ ಮದ್ವಶಃ ಮದಧಿ. ಅದನ್ನು ಸ್ಪಷ್ಟ ಮಾಡೋದು. ಅದು ಮಾಯ ಏನದ, ನನ್ನ ವಶ ಅದ, ನನ್ನ ವಶ ಅದ. ನನ್ನ ವಶ ಅದ. ಹೆಂಗೆ ಮಂಗ್ಯ ಆಡ್ಸೋನು ವಶ ಅದ, ಕುಣಿತದ. ಸರ್ಕಸ್ ಅದ. ಹೆಂಗೆ ಆನೆ ಹುಲಿ ಹೆಂಗೆ ಹೇಳ್ದಂಗೆ ಕೇಳ್ತಾವಲ್ಲ, ಅವನು ವಶ ಅದ. ಅವ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಶಿವ ಕೊಂಡಿರ್ತದೆ. ಆನೆ ಮೇಲೆ ಕೊಂಡಿರ್ತದೆ, ಆಕಳ ಮೇಲೆ ಆಕಳು ನೋಡೋರು ತಿಂದು ಹಾಕೋದು ಖರೆ ಅದು. ಕೊಂಡಿರ್ತದೆ. ಅವನು ವಶ ಅದ. ಹಂಗೆ ವಶ ಇದ್ದರೆ ಹೇಳ್ದಂಗೆ ಕೇಳ್ಬೇಕದು. ಹಂಗೆ ಈ ಮಾಯ
ನಾ ಹೇಳ್ದಂಗೆ ಕೇಳ್ತದೆ. ನಾ ಅದ್ರ ವಶದಾಗಿಲ್ಲಪ್ಪ, ನಾ ವಶದಾಗಿಲ್ಲ. ಅದು ವಶದಾಗಿರೋ ದುರ್ಬಲ ಗಂಡ, ಬಲವಾನ ಅಲ್ಲ. ನಾ ಹಿಂಗಿದ್ದೀನಿ, ಬಲವತಾಂ ಅಹಂ, ನಾನು ಬಲದೊಳಗೆ ಬಲ ಇದ್ದೀನಿ, ನಾ ಹೇಳ್ದಂಗೆ ಕೇಳ್ತದೆ. ಅದಕ್ಕಂದ್ರೆ ಅವರು ತೇ ಪುನಃ ಮೈ, ನನ್ನಲ್ಲಿ ಮದ್ವಶ, ಮದ ಅಧೀನ, ನನ್ನ ಅಧೀನದೊಳಗೆ ಅದ ಆ ಮಾಯ ಅಂತ ತಿಳ್ಕೊಂಡು ಅದ. ಶಿಷ್ಯ ಅಂದ, ಇಷ್ಟೆಲ್ಲ ಭಾರಿ ನಿಮ್ಮ ಬಗ್ಗೆ ನೀವು ಹೇಳಕತ್ತೀರಿ, ಎಲ್ಲ ಕಡೆ ಇದ್ದೀನಿ ಅಂತೀರಿ, ನನ್ನ ಹೇಳ್ದಂಗೆ ಕೇಳ್ತಾ ಅಂತೀರಿ, ಮತ್ತು ನಿಮ್ಮ ಜ್ಞಾನ ಯಾಕೆ ಆಗೋಲ್ಲ ನಮಗೆ? ಇಷ್ಟೆಲ್ಲ ಹೇಳಕತ್ತೀರಿ, ಅಷ್ಟು ನೀವು ಊರು ತುಂಬ ಪ್ರಚಾರ ಆಗಬೇಕಾಗಿತ್ತು ನಿಮ್ಮದು. ಏನಂದ್ರೆ ಬಲಾಢ್ಯ ಅದನ ಹೆಂಡ್ತಿ ಏನು ಕಾಯ್ಕು ಏನಾಗಿಲ್ಲ ಅಂತ, ಏನು ನಿಮ್ಮ ಸುದ್ದಿನೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಅಲ್ಲ, ಇಷ್ಟು ಪ್ರಬಲ ಅಂದ್ರೆ ಊರು ತುಂಬ ಅವ್ರ ಮನೆಯಾಗ ಹೆಂಡ್ತಿ ಗಡ್ಡ ನಡುಗ್ತಾಳಂತ ಮಂದಿಗೆಲ್ಲ ಗೊತ್ತಾಗ್ತದೆ. ಹಂಗೆ ಪ್ರಬಲ. ಏನು ನೀವು ಎಲ್ಲ ಕಡೆ ಇದ್ದೀರಿ, ಎಲ್ಲ ಮಾಡಿ ನನ್ನಿಂದೆ ಅಂತೀರಿ, ನಿಮ್ಮ ಸುದ್ದಿನೇ ಇಲ್ಲ. ಅವ್ರ ಸುದ್ದಿನೇ ಅದ, ಅಪ್ಪನ ಸುದ್ದಿನೇ ಇಲ್ಲ. ಏನಿದು, ಯಾಕೆ ಹಿಂಗೆ ಆಗ್ತದೆ? ಅಪ್ಪ ಇದೇ ಸಮಸ್ಯೆ ಅದು, ಇದೇ ಸಮಸ್ಯೆ ಅದು. ಅದೆಲ್ಲ ನಾ ಹೇಳ್ದಂಗೆ ಕೇಳ್ತದೆ, ನನಗೇನು ಮಾಡೋಂಗಿಲ್ಲ. ನಾನು ನೋಡ್ಬೇಕು, ಅವನಿಗೆ ಅಡ್ಡಿ ಮಾಡ್ತದೆ, ನಾ ಏನು ಮಾಡಲಿ? ಅದು ಅವನಿಗೆ ಅಡ್ಡಿ ಮಾಡ್ತದೆ, ನಾನಿಲ್ಲ. ನೋಡ್ರಿ, ಮಮ ಮಾಯಾ ದುರತ್ತಯ ಮಾಮೇ ಇವ ಪದ್ಯಂತೆ ಮಾಯಾ ಮೇತಾಂ ತೆರಂತಿತೆ. ಅದಕ್ಕೊಬ್ರು ಹೇಳ್ತೀರು, ಒಬ್ಬರು ಮನೆಯೊಂದು ದೊಡ್ಡ ನಾಯಿ ಸಾಕಿರಂತೀರಿ. ನಾಯಿ ಅದು ಎದ್ದು ನಿಂತಂದ್ರೆ ಕೊಳ್ಳಿಗೆ ಬೀಳೋದು ದೊಡ್ಡದ್ರಿ. ಅಷ್ಟು ದೊಡ್ಡ ನಾಯಿ, ಸಣ್ಣ ನಾಯಿ ಅಲ್ಲ. ಹಿಂಗೆ ಕಡೆ ನಿಂತ ಕೊಳ್ಳಿಗೆ ಬೀಳೋದು, ಗಂಟೆ ಹಿಡಿದು ಅಂಥ ನಾಯಿ. ಹೌದು, ಯಾರೋ ಅವರು ಅಡವ್ಯಾಗ ಮನೆ ಮಾಡಿದ್ದಾರೆ. ಅವ ಬೆಟ್ಟಿಗೆ ಅದು ಯಾವನೋ ಒಬ್ಬ ಹೋದ್ರೆ ನಾಯಿ ಕೇಳಿತ್ತು ರೀ. ಅದು ಮುದೋಳ ನಾಯಿ, ದೊಡ್ಡ ನಾಯಿ, ಹಿಡದೇ ಬಿಡ್ತಿತ್ತು. ಇವನ ಕೈಯಾಗ ಕಟ್ಟಿಗಿಲ್ಲ, ಪಟ್ಟಿಗಿಲ್ಲ, ಏನಿಲ್ಲ. ಹೆಂಗೆ ಮಾಡ್ಬೇಕು ರೀ? ಹಳೆ ಹಜ ಅಂದ್ರೆ ಹೋಗ್ತದೆ ರೀ ಅದು. ಈ ನಾಯಿ ಕೈಯಿಂದ ಉಳಿಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಆ ಮಾಲಕರಿಗೆ ಕರಿಬೇಕು. ಸಾವ್ಕಾರ, ಗೌಡ್ರ ನಾಯಿ ರೀ, ಗೌಡ್ರ ಸಾವ್ಕಾರ ನಾಯಿ ನೋಡ್ರಿ ಅಂದ್ರೆ ಅವ ಏನು ಮಾಡೋಂಗಿಲ್ಲ, ನಾಯಿ ಕಡೆ ಅಂದ್ರೆ ಹೋಗ್ತಾ ಇಲ್ಲ. ನಿನಗೆ ಬಡಗಿ ಬೇಡ, ಏನೂ ಬೇಡ, ಬಾಯ್ ಕಡೆ ಬಲ ಸುಟ್ಟು ಹೋಗೋದಿಲ್ಲ. ಹಂಗೆ ಈ ಮಾಯಾ ದಾಟಕ್ಕೆ ನೀ ಆರ್ಡ್ರ್ ಅಂತದಪ್ಪ. ಇದು ಎಂತೆಂಥವ್ರಿಗೆ ಏನೇನೋ ಮಾಡ್ಯಾರ. ಇದರಿಂದ ಹೋಗ್ಬೇಕಾದ್ರೆ ಮಾಮೇವ ಏ ಪ್ರಪದ್ಯಂತೆ, ನನ್ನ ಕಡೆ ಬಂದು ಸಾವ್ಕಾರ ಅಂತ ಕರೆದೆ ಅಂದ್ರೆ, ಗುರುವೇ ಪರಮಾತ್ಮ ಭಗವಂತ ಕರೆದ ಅವ ಅಂತ ಬಾಯಿ ಕಡೆ ಭಾಳ ಜರೂರತ್ತಿಲ್ಲ, ನೀ ಭಾಳ ಒದ್ದಾಡಕ್ಕೆ ಹೋಗಬೇಡ, ಇಟ್ಟು ಕರಿ ಅಂತ ಕರೆದಿ ಅಂದ್ರೆ, ಪರಮಾತ್ಮನ ಕರೆದಿ ಅಂದ್ರೆ ಈ ಮಾಯಾ ಏನೂ ಮಾಡೋಂಗಿಲ್ಲ ನಿನಗೆ. ಇದು ಜ್ಞಾನಕ್ಕೆ ಅಡ್ಡಿ ಏನಪ್ಪ ಅಂತ ಕೇಳಿದರೆ ಮಾಡ್ತದೆ. ಖರೆ ಆ ಪರಮಾತ್ಮನ ಕರೆದಿ ಅಂದ್ರೆ ಇದು ಏನೂ ಮಾಡೋಂಗಿಲ್ಲ. ಮತ್ತು ಇದು ಏನಾರೇ ಮಾಡ್ತದೆ ರೀ, ಇದು ಏನು ಮಾಡ್ತದೆ ಈ ಮೂರು ಗುಣ ಅಂತ ಕೇಳಿದ್ರೆ ಮನುಷ್ಯನನ್ನು ಹಾಳು ಮಾಡ್ತದೆ. ಗುಣಗಳು ಏನು ಮಾಡ್ತವೆ? ನಿರ್ಗುಣವನ್ನು ಹಾಳು ಮಾಡ್ತವೆ. ಮತ್ತೇನು ಮಾಡ್ತವೆ? ಬಣ್ಣ ಬಿಳಿ ಬಟ್ಟೆನ ಹೆಂಗೆ ಹಾಳು ಮಾಡ್ತದೆ, ಹಾಗೆ ಈ ಗುಣಗಳು ಏನದವ ಆತ್ಮನ ಆನಂದವನ್ನು, ನಿತ್ಯತ್ವವನ್ನು, ಈ ಒಂದು ಜ್ಞಾನವನ್ನು ಹಾಳು ಮಾಡ್ತಾವೆ. ಅದಕ್ಕೆ ಇವು ಗುಣ ಏನಪ್ಪ ಅಂತ ಕೇಳಿದರೆ, ಇವು ಹೋಗಬೇಕು ಅಂದ್ರೆ ನನ್ನನ್ನೇ ನೀನು ಆಗಬೇಕು ವಿನ ಮತ್ತೊಂದು ಉಪಾಯ ಇಲ್ಲ ಅಂತ ನಾಳೆಗೆ 2 ಶ್ಲೋಕದಿಂದ ಭಾಳ ಸುಂದರವಾಗಿ
ಹೇಳ್ತಾರೆ.